ನೆನಪು ದಿನವೂ ಮನದಲ್ಲೇ ಚಿನ್ನ ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಐ ಲವ್ ಯು ಚಿನ್ನ. ಚಿನ್ನ, ನನ್ನ ಮನಸ್ಸಲ್ಲಿ ಯಾವಾಗಲೂ ನಿಂದೆ ನೆನಪು ಗೊತ್ತಾ. ಲವ್ ಯು ಟೂ ಚಿನ್ನ. ಬರ್ತೀನಿ, ಆದಷ್ಟು ಬೇಗ ಬರ್ತೀನಿ. ಓಕೆ, ಬಾಯ್ ಬಾಯ್. ನಗ್ಬೇಡ ನಗ್ಬೇಡ ನೀನು. ನಿನಗೂ ಮದುವೆ ಆಗಿದ್ರೆ ಗೊತ್ತಾಗಿರೋದು. ನನಗೆ ನಿಂತರ ಹೇಳೋರು ಕೇಳೋರು ಯಾರು ಇಲ್ಲ. ಅದಕ್ಕೆ ಆರಾಮಾಗಿ ನೆಮ್ಮದಿ ಆಗಿದ್ದೀನಿ. ಆಗಬೇಕು, ನಿನಗಾಗಬೇಕು. ನನ್ನಂತ ಒಬ್ಬ ಅಮಾಯಕನ ಎಷ್ಟೊಂದು ಗೊಳಕೋತಿಯಲ್ಲೋ, ನಿನಗಾದಷ್ಟು ಬೇಗ ಮದುವೆ ಆಗ್ಬೇಕು. ಇದು ನನ್ನ ಶಾಪ. ಓ, ಹಾಯ್ ಹಾಯ್ ಹಾಯ್ನಾ. ಹಾಯ್. ಹಾ, ಅರೆ ಗೌತಮ್, ನೀನ್ ಯಾಕೆ ಇಷ್ಟೊಂದು ಟ್ಯಾಬ್ಲೆಟ್ ಕನ್ಸ್ಯೂಮ್ ಮಾಡ್ತಾ ಇದೀಯಾ? ಅದ್ ನಿನ್ ಹೆಲ್ತ್ಗೆ ಒಳ್ಳೇದಲ್ಲ. ಏನಿವತ್ತು ಇವ್ರಿಗೆ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಗ್ಬಿಟ್ಟಂಗಿದೆ. ನನ್ನ ಗೆಳೆಯನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದಾರಲ್ಲ. ಮದುವೆ ಆಗಿದ್ರೆ ಇಷ್ಟೆಲ್ಲ ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ನಿಮ್ಮಯ್ಯ. ವಾ, ಏನ್ ಒಟ್ಟಿಗೆ 4 ಜನ ಕ್ಲಾಸ್ ತೊಗೊಳಕ್ ಬಂದಿದ್ದೀರಲ್ಲ. ಹೌದು, ದೊಡ್ಡ ತಪ್ಪು ನಾನೇನು ಮಾಡಿಲ್ಲಪ್ಪ. ಏನ್ ವಿಷಯ? ನಮ್ಮಣ್ಣ ನಮ್ಗೆಲ್ಲ ಏನ್ ಬೇಕೋ ಅದನ್ನೆಲ್ಲ ಮಾಡ್ತಾನೆ. ಆದ್ರೆ ಅವ್ನ್ಗೆ ಏನ್ ಬೇಕೋ ಅದ್ರಲ್ಲೆಲ್ಲ ಕಾಂಪ್ರಮೈಸ್ ಆಗ್ತಾನೆ. ಕರೆಕ್ಟ್. ನೀನ್ ಇವ್ರು ಕೇಳಿದ್ದನ್ನೆಲ್ಲ ಕೊಟ್ಟಿದೀಯಾ, ಆದ್ರೆ ಒಂದು ಬಿಟ್ಟು ಅವ್ರಿಗೆ ಅತ್ತಿಗೆ ಅಂತ ಕರೆಯೋದಕ್ಕೆ ಯಾರು ಇಲ್ವಲ್ಲ ಅಳಿವಯ್ಯ. ದಯವಿಟ್ಟು ಅದೊಂದು ಟಾಪಿಕ್ ಮಾತ್ರ ಬೇಡ. ಅಣ್ಣ, ನೀನ್ ಹೀಗೆ ಹೇಳಿದ್ರೆ ಹೇಗೆ? ಇವರೆಲ್ಲ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಏನೋ ಮಿಸ್ ಹೊಡಿತಾ ಇದೆಯಲ್ಲ. ಮದ್ವೆ ಆಗ್ಬೇಕಾಗಿರೋ ಟೈಮಲ್ಲಿ ಮದ್ವೆ ಆಗ್ಬೇಕಲ್ವಾ ಗೌತಮ್? ಇದುವರೆಗೂ ಇವನು ಬರೀ ATM ಮಷೀನ್ ಅಂತ ಮಾತ್ರ ಅನ್ಕೊಂಡಿದ್ರು. ಇವತ್ತು ಮನುಷ್ಯ ಅನ್ಕೊಂಡು ಮಾತಾಡ್ತಾ ಇದಾರೆ. ಅಮ್ಮ, ಬಹಳ ಒಳ್ಳೆ ಜೋಕ್ ಇದು. ಈಗ ಲೇಟ್ ಆಗಿದೆ, ನಾಳೆ ಕಂಟಿನ್ಯೂ ಮಾಡ. ಗೌತಮ್, ನಾನ್ ತಮಾಷೆ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ನೀನ್ ಮದ್ವೆ ಆಗು. ಅಮ್ಮ, ನನಗೆ ಮದುವೆ ವಯಸ್ಸು ಮೀರೋಗಿದೆ. ಯಾಕೆ ಅರ್ಥ ಆಗ್ತಾ ಇಲ್ಲ? ನೀನ್ ಹೀಗೆಲ್ಲ ಹೇಳ್ತಿ ಅಂತಾನೆ ನಿನ್ ಮೈಂಡ್ ಸೆಟ್ಗೆ, ನಿನ್ ಥಾಟ್ ಪ್ರೊಸೆಸ್ಗೆ ಸರಿ ಹೊಂದೋ ಒಳ್ಳೆ ಹುಡುಗಿನ ಹುಡುಕಿದೀವಿ. ಒಳ್ಳೆ ಹುಡುಗಿನ? ಹೌದು. ಯಾರ ಹುಡುಗಿ? ಜೀವನ್ ಅಕ್ಕ. ಗೌತಮ್ ದಿವಾನ್ಗೆ 45 ವರ್ಷ. ಅಪೇಕ್ಷನ್ ಕೊಟ್ಟು ಮದುವೆ ಮಾಡ್ತೀರಾ? ಮಹಿಮನೆ ಮಗಳ ತರ ನೋಡ್ತಾರೆ. ಅಪೇಕ್ಷೆ ಅವಳಿಗಿಂತ ಚಿಕ್ಕವಳು. ಜೀವ ಹೇಳ್ತಿರೋದೇ ಕರೆಕ್ಟು. ಗೌತಮ್ ದಿವಾನ್ ಮನಸ್ಥಿತಿ ನೋಡಿ, ಅವ್ನ್ ಹೇಗೆ ಹೀಗೆ ಯೋಚನೆ ಮಾಡಕ್ ಸಾಧ್ಯ ಆಯ್ತು? 2 ನಿಮಿಷ ಅವಳನ್ನ ಸಹಿಸ್ಕೊಳಕ್ಕಾಗಲ್ಲ. ಅವಳನ್ನ ಮದುವೆ ಆಗುವಂತಿದ್ದಾರಲ್ಲ. ನಾವೇನು ಇಷ್ಟಪಟ್ಟ ಮದುವೆ ಆಗಿದ್ದೀವಿ. ಅವಳು ಸ್ವಲ್ಪ ಸಿಡಕ್ ಮೂತಿ. ರೂಪದಲ್ಲಾಗ್ಲಿ, ಗುಣದಲ್ಲಾಗ್ಲಿ, ಸ್ಟೇಟಸ್ ಅಲ್ಲಾಗ್ಲಿ ನಮಗ್ ಹೊಂದ್ಕೊಳ್ ಹೋಗಲ್ಲ ಗೊತ್ತು. ಆದ್ರೂ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಇದ್ದಲ್ಲ ಕಣೋ. ಅಮ್ಮ, ನಾನು ಅವಳ ಅಂದ ಚಂದದ ವಿಷಯ ಮಾತಾಡ್ತಾ ಇಲ್ಲ. ಅವಳ ನೇಚರು, ಯೋಚನೆ ಮಾಡೋದು, ಮಾತಾಡೋದು ಯಾವುದು ನನ್ಗೆ ಇಷ್ಟ ಆಗಲ್ಲಮ್ಮ. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ದುರಂಕಾರ ಅವನ್ಗೆ. ಅಪ್ಪ, ನಿಮಗ್ ಗೊತ್ತಾ, ನನ್ನ ಕ್ಲಾಸಲ್ಲಿ ಇರೋ ಹುಡುಗಿರು ಅವನ ಹತ್ರ ಇರೋ ದುಡ್ಡು, ಆಸ್ತಿ ಪಾಸ್ತಿ ನೋಡಿ ಅವನ ಜೊತೆ ಮದ್ವೆ ಆದ್ರೆ ಲೈಫ್ ಸೆಟ್ಲ್ ಆಗೋಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ಅಹಂಕಾರ ನೆತ್ತಿಗೇರಿದೆ ಅವನ್ಗೆ. ನಮ್ಮ ಅಪ್ಪಿಗೆ ಅವನ್ಗಿಂತ ಅರ್ಧ ವಯಸ್ಸಪ್ಪ. ಅವಳು ನಮ್ಮ ಮದ್ವೆ ಆಗ್ಬಹುದು ಅಂತ ಹೇಗಾದ್ರೂ ಮನ್ಸು ಬಂತು. ನಾನಂತೂ ಇದಕ್ಕೆ ಒಪ್ಪೋದಿಲ್ಲ. ಮುಚ್ಚೆ ಬಾಯಿ. ನಿನ್ನೊಪ್ಪಿಗೆ ಯಾರಿಗೆ ಬೇಕು? ನಾವ್ ಹಿರಿಯರು, ನಿರ್ಧಾರ ಮಾಡೋ ಅಧಿಕಾರ ನಮ್ಗಿದೆ. ಗೆಳೆಯ, ಅಮ್ಮ ಹೇಳ್ದಂಗೆ ಕೇಳು. ನಿನ್ಗೇನಾಗಿದೆಯೋ? ನೀನು ಅವ್ರ ಪರ ಮಾತಾಡ್ತಾ ಇದೀಯಾ? ಅಟ್ಲೀಸ್ಟ್ ಅವ್ರಿಗೆ ಅವ್ರು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿನ್ಗೆಲ್ಲ ವಿಷಯ ಗೊತ್ತಲ್ಲೋ? ಎಲ್ಲ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು ಗೆಳೆಯ. ಪ್ಲೀಸ್ ಮದುವೆ ಆಗು ಪ್ಲೀಸ್ ಗೆಳೆಯ. ಒಂದೇ ಒಂದ್ಸಲ ಸೀರಿಯಸ್ ಆಗಿ ಯೋಚನೆ ಮಾಡೋ. ಏನಫ್, ಸಾಕು. ಇದು ತಮಾಷೆ ವಿಷಯ ಅಲ್ಲ.
ನನಗೆ ಆ ಹುಡುಗಿ ಇಷ್ಟ ಇಲ್ಲ, ನಾನು ಮದುವೆ ಆಗಲ್ಲ. ಹಾಗಾದ್ರೆ ನಾನು ಜೀವನ ಮದ್ವೆ ಆಗಲ್ಲ. ಒಳ್ಳೆ ಹುಡುಗ, ಒಳ್ಳೆ ಸಂಬಂಧ, ಇವಳಿಗೊಂದು ಒಳ್ಳೆ ಜೀವನ ಸಿಕ್ಕತ್ತೆ. ಮದ್ವೆ ಮಾಡ್ಸೋಣ ಅಂದ್ರೆ ನಿನಗೇನೆ ಪ್ರಾಬ್ಲಮ್? ಹುಡುಗನ ಅಮ್ಮ ಏನ್ ಮಾತಾಡ್ತಿದ್ಯಾ? ಯಾವ ಆಂಗಲ್ ಅಲ್ಲಿ ಅವ್ನು ನಿನ್ನ ಹುಡುಗ ಅಂತ ಕಾಣಿಸ್ತಾನೆ? ನಾನು ಅವಳ ಅಮ್ಮ. ಅವಳು ಯಾರನ್ನ ಮದ್ವೆ ಆಗ್ಬೇಕು, ಯಾವಾಗ ಮದ್ವೆ ಆಗ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ಇಟ್ಸ್ ದಟ್ ಸಿಂಪಲ್. ನೋ ಮಾ, ಇಟ್ಸ್ ನಾಟ್ ದಟ್ ಸಿಂಪಲ್. ನಾನು ಅವಳಿಗೆ ಅಕ್ಕ ಅಂಡ್ ಐ ಡೋಂಟ್ ಅಗ್ರಿ ಟು ದಿಸ್. ಅಮ್ಮ, ಇದು ನನ್ನ ತಂಗಿ ಜೀವನದ ವಿಷಯ. ನೀನು ಅವ್ರ ಹತ್ರ ಇರೋ ದುಡ್ಡಿಗೆ, ಆಸ್ತಿ ಪಾಸ್ತಿಗೆ ಆಸೆ ಪಟ್ಟಿರ್ಬೋದು. ಆದ್ರೆ ಪ್ಲೀಸ್ ಮಾ, ಒಂದ್ಸಲ ಯೋಚನೆ ಮಾಡು. ಇದು ಅಪ್ಪಿ ಜೀವನದ ವಿಷಯಮ್ಮ, ಅದನ್ನ ಹಾಳು ಮಾಡ್ಬೇಡ ಪ್ಲೀಸ್. ಭೂಮಿ, ನಿನಗೆ ನಿಜವಾಗ್ಲೂ ನಿನ್ನ ಮನೆಯವ್ರ ಬಗ್ಗೆ ಪ್ರೀತಿ ಇದ್ದಿದ್ರೆ ನೀನ್ ಹೀಗೆ ಮದ್ವೆ ಆಗದೆ ನಿನ್ ತಮ್ಮಂಗೂ ತಂಗಿಗೂ ಅಡ್ಗೋಡೆ ಆಗಿ ನಿಲ್ತಿರ್ಲಿಲ್ಲ. ಅಮ್ಮ ಪ್ಲೀಸ್ ನನ್ ಮಾತು ಕೇಳು. ಅತಿಯಾಗಿ ಮಾತಾಡ್ಬೇಡ, ಹೋಗೆ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಅಳಿ ಅಂದ್ರೆ. ನಿಮ್ ಮಗಳಲ್ಲಿ ಇಲ್ಲೇ ಇದ್ದಾಳಲ್ಲ. ನಾನ್ ಕೇಳಿದ್ದು ಭೂಮಿಕಾನ. ಭೂಮಿನಾ? ಅವಳು ಸ್ವಲ್ಪ ಲೇಟ್ ಆಗತ್ತೆ, ನೀವು ಹೋಗಿರಿ, ಬರ್ತೀನಿ ಅಂದ್ಲು. ಅದಕ್ಕೆ ನಾವು ಬಂದ್ವಿ. ಇನ್ನೊಂದು 10 minutes ಬಂದ್ಬಿಡ್ತಾಳೆ. ಅಯ್ಯೋ ದೇವ್ರೆ, ಬರ್ಲಿ ಬರ್ಲಿ. ಹೆಣ್ಣು ಮಕ್ಕಳು ತಯಾರಾಗೋದಕ್ಕೆ ಟೈಮ್ ಬೇಕಲ್ವಾ? ನಿಧಾನಕ್ಕೆ ಬರ್ಲಿ. ಅವಳು ಬಂದ ಮೇಲೇನೆ ಶಾಸ್ತ್ರ ಶುರು ಮಾಡೋಣ. ನೀವು ಶಾಸ್ತ್ರ ಬೇಕಾದ್ರೆ ಶುರು ಮಾಡ್ಬೋದು. ಅಯ್ಯೋ ದೇವ್ರೆ, ಎಂಥ ಒಳ್ಳೆ ಅಮ್ಮ. ಮದುವೆ ಹೆಣ್ಣನ್ನೇ ಬಿಟ್ಟು ಶಾಸ್ತ್ರ ಶುರು ಮಾಡೋಣ ಅಂತಾರಲ್ಲ. ಸಿಸ್ಟರ್, ಯಾರಿಗೂ ಬೇಡಾಗಿತ್ತು, ನಮಗೆ ಬೇಕು. ಅದೇ ಭೂಮಿ ಬಂದು. ಸಾರಿ. ಹುಷಾರಮ್ಮ. ಸಾರಿ. ಯಾರಾದ್ರೂ ಎಂಗೇಜ್ಮೆಂಟ್ ಹಿಂಗ್ ರೆಡಿ ಆಗ್ತಾರೇನೋ? ಇದಕ್ಕೆಲ್ಲ ಟೈಮ್ ಬೇರೆ ಬೇಕಾ? ಅದು ಅವತ್ತಿನ ಎಂಗೇಜ್ಮೆಂಟ್ಗೆ ಚೆನ್ನಾಗೇ ರೆಡಿ ಆಗಿದ್ಲಲ್ಲ, ಅದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತಲ್ಲೋ, ಅದಕ್ಕೆ ಪಾಪ ಸುಮಾರಾಗಿ ರೆಡಿಯಾಗಿ ಬಂದಿದ್ದಾಳೆ ಅನ್ಸುತ್ತೆ. ಭಗವಂತ, ಯಾಕೋ ಈ ಮದುವೆ ಒಪ್ಕೊಂಡು. ಅದೇ ಸುಮ್ಮನೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಎಲ್ಲರೂ ಸಂತೋಷಪಡ್ತಾರೆ. ಅಕ್ಷರನ ನೋಡ್ತಾನೆ. ಅಪ್ಪಿಗೆ ನೋಡ್ತಿದ್ದಂಗೆ ಅದು ಸ್ಮೈಲ್. ಸಿಸ್ಟರ್, ಅವಳ ವೇಷಭೂಷಣ ಅವತಾರ ನೋಡಿದ್ರೆ ನಾವು ಅಂದ್ಕೊಂಡದ್ದು ನಿಜ ಆಗ್ತಾ ಇದೆ. ಗೌತಮ್ ಅವ್ರ ಜೊತೆ ಮಾತಾಡೋದು ಕಷ್ಟನೇ. ಭೂಮಿಕಾ, ಸದ್ಯ ಬಂದಿಯಲ್ಲ, ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬಂದಿದ್ಯಮ್ಮ. ಅಪ್ಪಿ ಕೊಡು, ನಾನು ಮಾಡಿಸ್ತೀನಿ. ಅಮ್ಮ ಕರೀತಿದ್ದಾರೆ, ಬಾ ಊಟ ಮಾಡು. ಇಲ್ಲಿ ಕೊಡಿ, ನಾನು ಮಾಡಿಸ್ತೀನಿ. ಬೇಡ ಬಿಡು. ಅಪ್ಪಿ ಅಪ್ಪಿ ಪ್ಲೀಸ್ ಅಳ್ಬೇಡ. ಪ್ಲೀಸ್ ನನ್ನ ಒಂಟಿ ಆಗಿರೋದಕ್ ಬಿಡು. ಅಪ್ಪಿ ಪ್ಲೀಸ್ ಸಮಾಧಾನ ಮಾಡ್ಕೊ. ನನ್
ಆಗೋಯ್ತು ಎಲ್ಲ. ನಾವು ಕನ್ಸು ಕಾಣ್ಬಾರ್ದ? ಯಾರು ಹೇಳಿದ್ರು ನಾವು ಕನ್ಸು ಕಾಣ್ಬಾರ್ದು ಅಂತ? ಎಲ್ಲ ಕನ್ಸುಗಳು ನನ್ಸಾಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡ. ಒಂದು ಮಾತು ನೆನ್ಪಿಟ್ಕೋಪಿ, ನಿನ್ ಮನ್ಸನ್ನ ನಿನ್ ಕನ್ಸನ್ನ ನಿನ್ಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋನು ಒಬ್ನಿದಾನೆ. ದೇವ್, ಹಿ ನೋಸ್ ಎಕ್ಸಾಕ್ಟ್ಲಿ ವಾಟ್ ಇಸ್ ರೈಟ್ ಫಾರ್ ಯು. ಇವತ್ತಾಗಿದ್ದನ್ನ ದೇವ್ರ ಚಿತ್ತ ಅಂತ ಅನ್ಕೋ. ನೋಡು, ಇದಕ್ಕಿಂತ 100% ಒಳ್ಳೆ ಜೀವನನ ಅವನ್ ನಿನಗೆ ಆಯ್ಕೆ ಮಾಡಿಟ್ಟಿರ್ತಾನೆ. ಅವನ ಮೇಲೆ ನಂಬಿಕೆ ಇಟ್ಕೊಪ್ಪಿ. ಸಾಕು ನೀನ್ ಹತ್ತಿದ್ದು. ನೀನೀಗ ಬೇಜಾರು ಮಾಡ್ಕೊಂಡು ಊಟ ಮಾಡದೇ ಇದ್ರೆ ಮನೇಲಿ ಯಾರು ಊಟ ಮಾಡಲ್ಲ. ಬಾ, ಊಟ ಮಾಡು. ಮಹಿಮಾ ಬಗ್ಗೆ ಪ್ರೀತಿ ಇಲ್ವಾ ಗೌತಮ್? ಅವಳು ತುಂಬಾ ಕನಸು ಕಟ್ಟಿರೋ ಜೀವನ ಇದು. ಆರಂಭದಲ್ಲೇ ಮಣ್ಣಾಗೋ ತರ ಕಾಣಿಸ್ತಾ ಇದೆ. ಅದು ತಡ್ಕೊಳ್ಳೋ ಶಕ್ತಿ ಅವಳಲ್ಲಿ ಇಲ್ಲ ಗೌತಮ್. ಈಗ ನಿಂತಿರು. ನನಗ್ ನಿಂಗೆ ಹೇಳೋ ಅಧಿಕಾರ ಎಲ್ಲಿದೆ? ಅಮ್ಮ ಅನ್ನೋ ಪ್ರೀತಿ ನಿನ್ ಮನ್ಸಲ್ಲಿದ್ದಿದ್ರೆ ನಾನು ಹೇಳೋದು ನಿನ್ಗೆ ಅರ್ಥ ಆಗಿರೋದು. ಯಾವಾಗ ನೋಡಿದ್ರು ಏನಾದ್ರೂ ಹೇಳ್ತಾ ಇರ್ತಾಳೆ, ಕಿರ್ಸ್ತಾಳೆ. ನಾನು ಈ ಮನೇಲಿ ಒಂಥರ ಜೋಕರ್ ತರ ಆಗ್ಬಿಟ್ಟಿದೀನಿ. ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಅಮ್ಮ ಪ್ಲೀಸ್. ಅಕ್ಕ, ಈ ವಿಷಯದ ಬಗ್ಗೆ ಇಷ್ಟೊಂದು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ನೀನೇ ಯಾಕೋ ತುಂಬಾ ಹಠ ಮಾಡ್ತಿದ್ಯಾ ಅಕ್ಕ. ನಿಮ್ಮೆಲ್ಲರಿಗೂ ತಲೆ ಕೆಟ್ಟಿದೆ. ಇನ್ನೊಂದು ನಿಮಿಷ ಇಲ್ಲಿ ನಿಂತ್ಕೊಂಡು ನಿಮ್ ಮಾತು ಕೇಳ್ತಿದ್ರೆ ನನ್ಗೂ ತಲೆ ಕೆಡಿಸ್ಬಿಡ್ತೀರಾ. ಒಂದ್ ನಿಮಿಷ. ನಾನಿದನ್ನ ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಈ ಮನೆಗೆ ನೀನೇ ಹೀರೋ. ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೇದು ನಿನಗೆ ಸಿಗ್ಬೇಕು. ಯಾಕೆಂದ್ರೆ ನೀನ್ ಅಷ್ಟು ಒಳ್ಳೆಯವಳು. ಇದುವರೆಗೂ ನಿಮ್ಮಿಬ್ಬರ ಮಧ್ಯೆ ಏನೇ ಇಶ್ಯೂ ಆಗಿದ್ರು ಒಂದ್ಸರಿ ನೀನು ಭೂಮಿಕಾ ಒಟ್ಟಿಗೆ ಜೀವನ ಮಾಡಕ್ ಶುರು ಮಾಡಿದ್ರೆ ಅದೆಲ್ಲ ಮರ್ತೋಗತ್ತೆ. ಕೆಲವು ವರ್ಷ ಆದ್ಮೇಲೆ ನೀವೇ ಇದ್ರ ಬಗ್ಗೆ ನೆನೆಸ್ಕೊಂಡು ನಗ್ತೀರಾ. ಅದು ಅಲ್ದೆ ನೀನ್ ಯಾವಾಗ್ಲೂ ಹೇಳ್ತಿದ್ಯಲ್ಲ, ಈ ವಯಸ್ಸಿಗೆ ನಾ ಮದ್ವೆ ಆದ್ರೆ ಅದು ಕಾಂಪ್ರಮೈಸ್ಗೆ ಮಾಡ್ಕೊಳ್ಳೋ ಮದ್ವೆ ಅಂತ. ಈಗ ನಿನ್ ತಂಗಿಗೋಸ್ಕರ ಆ ಕಾಂಪ್ರಮೈಸ್ ಮಾಡ್ಕೊಳ್ಬೋದಲ್ವಾ ನೀನು? ಆದ್ರೆ ಈಗಲೂ 2 ಸತಿ ಮದ್ವೆ ಕ್ಯಾನ್ಸಲ್ ಆಗಿರೋ ಹುಡುಗಿ ಏನಾದ್ರೂ ಶಾಪ ಹಾಕಿದ್ರೆ ನಮ್ಮ ಮಹಿಮಾಗ್ ಒಳ್ಳೇದಾಗತ್ತಾ? ಅದಕ್ಕೆ ನಾನು ಹೇಳ್ತಾ ಇರೋದು. ನೀನೇನೇ ತೀರ್ಮಾನ ತಗೊಂಡ್ರು ಅದನ್ನ ಅನುಭವಿಸೋದು ನಿನ್ ತಂಗಿ. ಅದ್ ನೆನ್ಪಿಟ್ಕೊ. ಈ ತಲೆನೋವನ್ನ ನಾನು ಇವತ್ತು ಕೊನೆ ಮಾಡಿನೇ ಬರೋದು. ಗೆಳೆಯ, ಆಂಗ್ಸೈಟಿ ಟ್ಯಾಬ್ಲೆಟ್ ಅಪ್ಪ. ನಿನ್ನ ಕೋಪನ ಕಂಟ್ರೋಲ್ ಮಾಡೋದಕ್ಕೆ ಇವತ್ತಿನವರೆಗೂ ಇದ್ರ ಅವಶ್ಯಕತೆ ಬರದೇ ಇರಬಹುದು. ಇವತ್ತು ಖಂಡಿತ ಬಂದ್ರು ಬರಬಹುದು. ಇವತ್ತು ಈ ಟ್ಯಾಬ್ಲೆಟಿನ ಅವಶ್ಯಕತೆ ಇಲ್ಲ. ಅಂದ್ರೆ ತಮ್ಮ ಕೋಪ ಬರೋದಿಲ್ವೋ? ಅದಂಗಷ್ಟು ಕನ್ಫರ್ಮ್ ಆಗಿ ಹೇಳ್ತೀರಿ? ಕೋಪ ಬರಲ್ವಾ? ಸಿಕ್ಕಾಪಟ್ಟೆ ಬರುತ್ತೆ. ಅವ್ಳ ಮುಖ ನೋಡ್ತಾ ಇದ್ದಾಗೆ ಬೆಂಕಿ ಆಗ್ಬಿಡ್ತೀನಿ. ಆದ್ರೆ ಇವತ್ತು ನಾನು ಆ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಅಂತೇನಿಲ್ಲ. ಈ ಗೌತಮ್ ದಿವಾನ್ ಕೋಪ ಹೇಗಿರುತ್ತೆ ಅನ್ನೋದು ಇವತ್ತು ಅವಳು ಗೊತ್ತಾಗತ್ತೆ. ಇಲ್ಲಿ ತನಕ ನಾನು ನೆಮ್ಮದಿಯಾಗಿದ್ದೆ, ಅವಳಿಂದ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಆಗ್ತಾ ಇಲ್ಲ. ಯಾಕೋ ಗೆಳೆಯ
ಅಂತದ್ದೇನೋ ಮಾಡಿದವಳು. ಏನಿಲ್ಲ ಬಿಡು. ನೋ 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 ನೀನ್ ಹೇಳಲೇಬೇಕು. ಅಲ್ಲ, ನಿದ್ದೆ ಕೆಡ್ಸೋದೇನ್ ಸಾಮಾನ್ಯವಾದ ವಿಷಯನಾ? ರಾತ್ರಿ ನಂಗೊಂದು ಕನ್ಸು ಬಿತ್ತು. ಏನು? ಆ ಕನ್ಸಲ್ಲಿ ಬೆಳಗ್ಗೆ ಎದ್ದಾಗ ವಾಸು ಬದಲು ಆ ಭೂಮಿ ಕಟ್ಟಿ ಹಿಡ್ಕೊಂಡು ನಿಂತಿದ್ದು. ಏನೇ ಬೆಳಗ್ಗೆ ತನಕ ನಿದ್ದೆ ಬರಲಿಲ್ಲ, ರಾತ್ರಿ ಎಲ್ಲ ಬೆವರ್ತಾ ಇದ್ದೆ. ಅದ್ರಲ್ಲಿ ದಿನಾ ಬೆಳಗ್ಗೆ ಅವಳು ಮುಖ ನೋಡೋ ಪರಿಸ್ಥಿತಿ ಬಂದ್ಬಿಟ್ರೆ ನಗೋ ನೀನು, ನಗೋ. ನನಗೆ ಗೊತ್ತಿತ್ತು ನಗೋ, ಅದಕ್ಕೆ ನಿನ್ಗೆ ಹೇಳಬಾರ್ದು ಅಂತಿದ್ದೆ. ಹೋಗಲೇ ಇವತ್ತೇನಾಗುತ್ತೋ ಅಪ್ಪ. ಇವತ್ತು ಇವನಿಂದ ಅವಳನ್ನ, ಅವಳಿಂದ ಇವನ್ನ ನೀನೇ ಕಾಪಾಡ್ಬೇಕಪ್ಪ. ಗೌತಮ್ ದಿವಾನ್ ಜೊತೆ ಆಗಿರೋ ಎಡವಟ್ಟುಗಳಿಗೆಲ್ಲ ಇವತ್ತು ಅಂತ್ಯ ಆಡ್ಲೇಬೇಕು. ಭೂ, ರೆಡಿ ಆದ್ಯಾ? ಹಾ. ಭೂ, ಗೌತಮ್ ದಿವಾನ್ ಅವ್ರ ಜೊತೆ ಹೇಗ್ ಮಾತಾಡ್ಬೇಕು ಇದನ್ನೆಲ್ಲ ನಿನಗೆ ಹೇಳ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ನನಗ್ ಗೊತ್ತು. ಇದು ನಿನ್ ಲೈಫ್ ಅಲ್ಲೇ ತುಂಬಾ ಇಂಪಾರ್ಟೆಂಟ್ ಮೀಟಿಂಗು. ಅದನ್ನ ಮನ್ಸಲ್ಲಿ ಇಟ್ಕೊಂಡು ಮಾತಾಡು. ನಾವು ಅಷ್ಟು ಫೋರ್ಸ್ ಮಾಡಿದಕ್ಕೆ ನೀನ್ ಹೋಗ್ತಾ ಇರೋದು ಅಂತ ನನಗ್ ಗೊತ್ತು. ಅದಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಅಪ್ಪ ಅಮ್ಮ ಇಬ್ರು ಈ ಮೀಟಿಂಗ್ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಭೂ. ನೀನು ಕೋಪ ಮಾಡ್ಕೊಂಡು ತಾಳ್ಮೆ ಕಳ್ಕೊಂಡು ಏನೋ ನಿನ್ನಿಂದ ಥಿಂಗ್ ಶುಡ್ ನಾಟ್ ಗೋ ರಾಂಗ್ ಅಲ್ವಾ? ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಹೋಗ್ಬಾ. ಐ ಲವ್ ಯು ಭೂ. ಐ ಲವ್ ಯು ಟು. ಓಕೆ, ಬಾಯ್. ಏನಾದ್ರೂ ಆಗ್ಲಿ ಇದನ್ನ ಎಂಡ್ ಮಾಡ್ಲೇಬೇಕು ಅಂತ ನಾನ್ ಹೋಗ್ತಿದ್ದೀನಿ. ಆದ್ರೆ ಇಲ್ಲಿ ಎಲ್ಲರೂ ಆಸೆ ಪಡ್ತಿರೋದು ಆ ವ್ಯಕ್ತಿನ ನನ್ನ ಕೈಯಲ್ಲಿ ಸಹಿಸ್ಕೊಳಕ್ ಆಗಲ್ಲ. ಆ ವ್ಯಕ್ತಿನ ಮದ್ವೆ ಆಗಕ್ ಸಾಧ್ಯನೇ ಇಲ್ಲ. ಅಯ್ಯೋ ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಹಾ, ಒಂದೇ ಒಂದ್ ದಾರಿ ಇದೆ. ಅವರೇ ನನ್ನನ್ನ ಬೇಡ ಅಂತ ಹೇಳ್ಬೇಕು. ಅವ್ರಿಗೆ ಹಾಗ ಅನಿಸ್ಬೇಕು. ಅವ್ರಿಗೆ ಹಾಗ ಅನ್ಸೋ ತರ ಮಾಡ್ತೀನಿ. ಅಕ್ಕ, ಮೀಟ್ ಮಾಡ್ದ್ಯಾ? ಹಾಯ್ ಅಕ್ಕ, ಏನಾಯ್ತು? ಎಲ್ಲ ಓಕೆ ಆಯ್ತಾ? ಅವ್ರು ಏನ್ ಹೇಳಿದ್ರು? ಭೂಮಿ, ಅಲ್ಲಿ ಏನಾಯ್ತು ಏನಾಗಿಲ್ಲ ಅಂತ ತಿಳ್ಕೊಳಕ್ ನಾವು ಕಾಯ್ತಾ ಇದ್ದೀವಿ. ನೀನ್ ಏನು ಆಗೇ ಇಲ್ಲ ಅನ್ನೋ ತರ ರೂಮ್ ಒಳಗೆ ಹೋಗ್ತಾ ಇದೆಯಲ್ಲ, ಏನಾದ್ರೂ ಒಂದು ಕ್ಲಾರಿಟಿ ಕೊಡ್ಬಾರ್ದಾ? ಏನೂ ಆಗಿಲ್ಲ ಅಮ್ಮ. ನೀವೆಲ್ಲರೂ ಫೋರ್ಸ್ ಮಾಡಿದ್ರಿ, ಅದಕ್ಕೆ ನಾನು ಹೋದೆ ಅಷ್ಟೇ. ಭೂಮಿ, ಈಗ ಹೇಳಿದ್ರೆ ಹೆಂಗೆ? ಅಮ್ಮ, ನನಗೆ ತಲೆ ನೋವ್ತಿದೆ. ನಾನು ರೆಸ್ಟ್ ಮಾಡಬೇಕು, ಪ್ಲೀಸ್. ನಿಂತ್ಕೋ. ಬಂದಿದ್ದೊಂದು ಒಳ್ಳೆ ಅವಕಾಶ, ಅದನ್ನು ಹಾಳು ಮಾಡ್ಕೊಂಡ್ ಬಂದಿದ್ಯಾ? ಅಮ್ಮ, ಅಕ್ಕ ತಲೆನೋವು ಅಂತ ಹೇಳಿದ್ಲಲ್ಲ, ಸ್ವಲ್ಪ ರೆಸ್ಟ್ ಮಾಡ್ಲಿ ಬಿಡು. ಅಯ್ಯೋ, ತಲೆನೋವು ಇವಳಿಗಲ್ಲ, ತಲೆನೋವು ನಮಗೆ. ಇವಳನ್ನ ಹೆತ್ತಿದ್ದೀನಲ್ಲ, ನನಗೆ ದೊಡ್ಡ ತಲೆನೋವು. ಇವಳ ಅಹಂಕಾರದಿಂದಾನೆ ನಮ್ಮನೇಲಿ ಯಾರಿಗೂ ನೆಮ್ಮದಿ ಇಲ್ಲ. ಎಂತ ಒಳ್ಳೆ ಸಂಬಂಧ ಬಂದಿತ್ತು, ಅದನ್ನು ಹಾಳು ಮಾಡ್ಕೊಂಡು ಬಂದು ಕೂತಿದ್ದಾಳೆ. ಭೂಮಿ, ನಿನ್ ಸುಮ್ಮನೆ ಇರ. ನಿನಗೇನು, ರೂಮ್ ಒಳಗೋಗಿ ನೆಮ್ಮದಿಯಾಗಿ ಕೂತು ಬಿಡು. ಇಲ್ಲಿ ಹೊರಗಡೆ ಕೊರಗಿ ಕೊರಗಿ ಸಾಯದ್ ನಾವ್ ತಾನೆ. ಕಾರಣ ಇಲ್ದ ಅಕ್ಕ ಯಾವತ್ತೂ ಹೀಗ್ ಮಾಡಲ್ಲ. ಹ್ಞೂ ಅಮ್ಮ, ವಿಷಯನ ಸುಮ್ನೆ ದೊಡ್ಡದ್ ಮಾಡ್ಬೇಡ. ಅಪ್ಪ ಬರ್ಲಿ, ಆಮೇಲೆ ಮಾತಾಡೋಣ ಬಿಡು. ನೀವಿಬ್ರು ಸುಮ್ನೆ ಇದ್ಬಿಡಿ. ನೀವು ನಿಮ್ಮಪ್ಪ ಇವಳಗ್ ಸಪೋರ್ಟ್ ಮಾಡಿ ಮಾಡಿ ಹೀಗ್ ಮಾಡಿಟ್ಟಿದ್ದೀರಾ. ಇವತ್ ಯಾರು ಇವಳಗ್ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬಾರ್ದು. ಮಾತಾಡಿದ್ರೆ ನಾವೆಲ್ಲರೂ ಇವಳಿಗೆ ಎಷ್ಟು ಪ್ರೀತಿ ಕೊಟ್ಟಿದೀವಿ, ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದೀವಿ. ಆದ್ರೆ ಇವಳು ಅಲ್ವೇ, ನಿನ್ ಬಗ್ಗೆ ನೀನೇನ್ ಅನ್ಕೊಂಡಿದ್ಯಾ? ಅದು ಹಾಳಾಗೋಗ್ಲಿ ಬಿಡು. ನಮ್ಮೆಲ್ಲರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ ಅಂತ.
ನಿನ್ನೊಬ್ಳಿಂದ ನನಗ್ ಬದುಕೋ ಆಸೆನೇ ಹೊರಟೋಗಿದೆ. ಮದ್ವೆ ಅಂದ್ರೆ ಯಾಕೆ ಹಿಂಗ್ ಆಡ್ತೀಯ ಅಂತಾನೆ ಗೊತ್ತಿಲ್ಲ. ಆಗ್ತಿಲ್ಲ, ನನ್ ಕೈಲಿ ಇದನ್ನ ಸಹಿಸಕ್ಕಾಗ್ತಾ ಇಲ್ಲ. ಆಗ್ತಿಲ್ಲ, ನನ್ ಕೈಲಿ ಸಹಿಸಕ್ಕಾಗ್ತಾ ಇಲ್ಲ. ಅಲ್ವೇ ಭೂಮಿ, ನಮ್ಮೇಲ್ ಕರುಣೆನೇ ಇಲ್ವೇನೆ ನಿನ್ಗೆ? ನಿನ್ನ ಈ ಹಠದ ಸ್ವಭಾವದಿಂದ ಇವರಿಬ್ರು ಜೀವನ ಹಾಳಾಗಿ ಹೋಗ್ತಾ ಇದೆಯಲ್ಲೇ. ನಿನ್ನ ಕಣ್ಣು ಎಲ್ಲಾದ್ರೂ ಹೋಗ್ಕೊಳ್ಳು. ನನ್ನ ಕೈಯಲ್ಲಿ ನಂಬಿಕೆ ಆಗ್ತಾ ಇಲ್ಲ. ಸಂತೋಷನ, ತುಂಬಾನೇ ಸಂತೋಷ ಆಗ್ತಾ ಇದೆ. ಕೊನೆಗೂ ಅವ್ನು ಟ್ರ್ಯಾಪಲ್ಲಿ ಬಿದ್ನಲ್ಲ. ಅಯ್ಯೋ, ನಾನು ಏನು ಹೇಳಕೊಟ್ಟೆ ಅಂದರೆ ಎಲ್ಲರ ಥರ ಅವನು ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್ ಸುಷ್ಮಿತಾ, ಇಷ್ಟು ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ದಕ್ಕೆ. ಓಕೆ, ಬಾಯ್. ಹಾಯ್ ಅಮ್ಮ. ಗೌತಮ್ ರೂಮಲ್ಲಿದ್ದಾನಾ? ಇಲ್ಲ, ಅವನು ಇನ್ನೂ ಬಂದಿಲ್ಲ. ನಿನಗೆ ಹೇಳಿಲ್ವಾ? ಇಲ್ಲ, ಏನಮ್ಮ? ಗೌತಮ್ ಇವತ್ತು ಭೂಮಿಕಾಗೆ ಮ್ಯಾರೇಜ್ ಪ್ರಪೋಸ್ ಮಾಡ್ತಿದ್ದಾನೆ. ಅಲ್ಲ, ಇವತ್ತು ಅವ್ನು ಹೋಗುವಾಗ ಆ ಮೂಡಲ್ಲಿ ಹೋಗಿರ್ಲಿಲ್ವಲ್ಲ? ನೋಡು, ಅವನೇ ಬಂದ, ಅವನೇನೆ ಕೇಳೋಣ. ಹೇ ಗೌತಮ್. ಗೌತಮ್, ಏನಾಯ್ತು ಗೌತಮ್? ಯಾಕೊಂತರ ಇದೆಯಾ? ಎಲ್ಲಾನು ಈಗಲೇ ಮಾತಾಡ್ಬೇಕಾ? ಸಾರಿ ಮಾ, ನನಗೆ ಮೂಡ್ ಸರಿ ಇಲ್ಲ. ನನ್ನ ಮಂಡ್ಯಾಗ ಬಿಟ್ಬಿಡಿ. ಮದ್ವೆ ವಿಷಯ ಅಮ್ಮ, ನೀವೇನು ಬೇಜಾರು ಮಾಡ್ಕೋಬೇಡಿ. ಯಾಕೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ ಅನ್ಸುತ್ತೆ. ನಾನೇ ಅವನ ಹತ್ರ ಮಾತಾಡಿ ವಿಷಯ ಏನು ಅಂತ ತಿಳ್ಕೊತೀನಿ. ನಾ ಬರ್ತೀನಮ್ಮ. ಅಲ್ಲೇನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಇವನ್ ನೋಡಿದ್ರೆ ಈ ತರ ಇದ್ದಾನೆ. ಏನೇ ಪ್ಲಾನ್ ಮಾಡಿದ್ರು ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಛೇ, ಸರ್, ನೀವು ಹುಡ್ಗಿನ ಇವರು? ನಿಮ್ ಮದ್ವೆ ಯಾವಾಗ ಸರ್? ಅಫಿಷಿಯಲ್ ಆಗಿ ಯಾವಾಗ ಅನೌನ್ಸ್ ಮಾಡ್ತೀರಾ? ಮ್ಯಾಮ್ ಪ್ಲೀಸ್ ನೀವಾದ್ರೂ ಹೇಳಿ. ತಪ್ಪಾಗಿದೆ, ಕ್ಷಮೆ ಕೇಳ್ತಿದ್ದೀನಿ ಅನ್ನೋ ಕಾರಣಕ್ಕೆ ನೀವೊಂದು ಮದ್ವೆ ಆಗ್ತೀನಿ ಅಂತ ಅನ್ಕೋಬೇಡಿ. ಅವಳೇ ನಮ್ಮ ಗೌತಮ್ಗೆ ಪರ್ಫೆಕ್ಟ್ ಆದ ಮಿಸ್ ಮ್ಯಾಚ್. ಗೌತಮ್ ಅವಳನ್ನು ಯಾವತ್ತೂ ಹೆಂಡತಿ ತರ ನೋಡಲ್ಲ. ಅವರಿಬ್ರು ಜೀವನ ಪೂರ್ತಿ ಗಂಡ ಹೆಂಡ್ರ ತರ ಇರಲ್ಲ. ಒಂದ್ಸರಿ ಸೋತ ತಕ್ಷಣ ಸೋಲು ಒಪ್ಕೊಳ್ಳೋದು ವೀರರಿಗೆ ಶೋಭೆ ಅಲ್ಲ. ಮತ್ತೊಂದ್ಸರಿ ಟ್ರೈ ಮಾಡು, ಮರಳಿ ಯತ್ನವ ಮಾಡು. ಗೌತಮ್ ಜೀವನದಲ್ಲಿ ಬೇರೆ ಯಾರಾದ್ರೂ ಹುಡುಗಿ ಬಂದ್ಬಿಟ್ರೆ ನೀನು ನಿನ್ನ ಮಕ್ಕಳು ಸೋಲೆ ಕಾಣಬೇಕಾಗತ್ತೆ. ಮೈಂಡ್ ಇಟ್. ಇಲ್ಲ, ಅಣ್ಣ ಹೇಳ್ತಾ ಇರೋದು ನಿಜ. ಹೇಗಾದ್ರೂ ಮಾಡಿ ಗೌತಮ್ನ ಕನ್ವಿನ್ಸ್ ಮಾಡ್ಲೇಬೇಕು, ಗೆಲ್ಲೇಬೇಕು. ಚೆನ್ನಾಗಿ ಕಾಣಿಸ್ತೀರ, ಇಬ್ರು ಚೆನ್ನಾಗಿ ಕಾಣಿಸ್ತೀರ. ಇದಕ್ಕೆ ಯಾಕೋ ಅಳ್ತಾ ಇದೆಯಾ? ಕಣ್ಣೀರ ಇಲ್ಲ ಕಣೋ, ನಾನು ಅಳ್ತಾ ಇಲ್ಲ ಕಣೋ. ಇದು ಆನಂದ ಬಾಷ್ಪ. ಸಂತೋಷ ಆಗ್ತಾ ಇದೆ ನನಗೆ. ಥ್ಯಾಂಕ್ ಯು. ಏನಪ್ಪ ಹಂಗ್ ನೋಡ್ತಾ ಇದ್ಯಾ? ನಿನ್ನೆ ಮೊನ್ನೆ ಬಂದವ್ರು ಅನ್ಬೋದು, ನಾವ್ ಅನ್ಬಾರ್ದು. ಆಯ್ತು. ಡುಮ್ಮ ಸರ್ ಇಸ್ ಗೆಟಿಂಗ್ ಮ್ಯಾರಿಡ್. ತುಂಬಾ ಖುಷಿ ಆಗ್ತಾ ಇದೆ ಗೆಳೆಯ. ದೇವ್ರೆ ತುಂಬಾ ಥ್ಯಾಂಕ್ಸ್ ಅಪ್ಪ. ನನ್ ಗೆಳೆಯ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಲಿ, ಒಂದ್ ವರ್ಷದಲ್ಲೇ ಮಗುನಾಗ್ಬಿಡ್ಲಿ.
ಬರೀ ನಮ್ಮನೆಯವ್ರಿಗೆಲ್ಲ ಇಡೀ ಪ್ರಪಂಚಕ್ಕೆ ತಲೆ ಕೆಟ್ಟಿದೆ. ಇವ್ರಿಗೆ ಹೇಗೆ ಹೇಳಿ ಅರ್ಥ ಮಾಡಿಸ್ಲಿ? ಕೋಪ ಮಾಡ್ಕೊಂಡು ಏನ್ ಪ್ರಯೋಜನ? ಅಷ್ಟಕ್ಕೂ ಯಾರ ಮೇಲಂತ ಕೋಪ ಮಾಡ್ಕೊಳ್ಳಿ? ಹೆಂಗ್ ಸಿಕ್ಕಾಕೊಂಡಿದ್ದೀನಿ, ಹೇಗೆ ಇದರಿಂದ ತಪ್ಪಿಸ್ಕೊಳ್ಳಿ? ಹಲೋ ಹಲೋ, ನಿಮ್ಮ ಮನೆಗೆ ನ್ಯೂಸ್ ಪೇಪರ್ ಬಂತಾ? ನಮ್ಮನೆಗೆ ಮಾತ್ರ ಅಲ್ಲ, ಇಡೀ ಅಪಾರ್ಟ್ಮೆಂಟ್ಗೆ ಬಂತು. ನಿಮ್ಮನೇಲೂ ಇದೆ ನ್ಯೂಸಾ? ನಮ್ಮ ಮನೇಲಿ ಮಾತ್ರ ಅಲ್ಲ, ಎಲ್ಲಾರ ಮನೇಲೂ ಇದೆ ನ್ಯೂಸ್. ಅಲ್ಲಿ ಏನ್ ನಡೀತು ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತು. ನನ್ಗನ್ಸುತ್ತೆ ಯಾರೋ ಬೇಕು ಅಂತ ನಮಗ್ ಟ್ರ್ಯಾಕ್ ಮಾಡಿದಾರೆ, ಇಲ್ಲಾಂದ್ರೆ ಈ ತರ ಎಲ್ಲ. ಸ್ವೀಟ್ ತಿನ್ನು ಚಿನ್ನಿ. ಎಂಥ ಸ್ವೀಟ್ ನ್ಯೂಸ್ ಕೊಟ್ಟಿದ್ಯಾ ಅಂದ್ರೆ ಇಡೀ ಅಪಾರ್ಟ್ಮೆಂಟ್ಗೆ ನಾನು ಸ್ವೀಟ್ ಹಂಚ್ಬೇಕೀಗ. ನಿಮ್ಮಪ್ಪನ್ ಕಳ್ಸಿದೀನಿ, ತಗೊಂಬಾ ಅಂತ. ತಗೋ ಇನ್ನೊಂದ್ ತಿನ್ನು. ಎಲ್ಲರಿಗೂ ಕೊಟ್ಟು ಬರ್ತೀನಿರೋ. ಹಲೋ ಹಲೋ, ಗೆಳೆಯ, ನಾಯಿ ಕಣ್ಣು, ನರಿ ಕಣ್ಣು, ಆ ಕಣ್ಣು, ಈ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಯಾವ ಕಣ್ಣು ನಿನ್ ಮೇಲೆ ಬೀಳ್ದೇ ಇರ್ಲಪ್ಪ. ಅಯ್ಯೋ, ನೀನು 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 ಗೆಳೆಯ, ಏನಿದು ಇಷ್ಟೊಂದು ದೃಷ್ಟಿ ಆಗ್ಬಿಟ್ಟಿದೆ ಗೆಳೆಯ? ಅಪ್ಪ, ಇಲ್ಲೇನ್ ಮಾಡ್ತಾ ಇದ್ಯಾ? ಇಲ್ಲೇನ್ ಮಾಡ್ತಾ ಇದ್ಯಾ? ನಿಮ್ಮ ಅಕ್ಕ ಗೌತಮ್ ಅವ್ರ ಹತ್ರ ಮಾತಾಡ್ತಿದ್ದಾಳೆ, ಅದನ್ನ ಕೇಳಿಸ್ಕೊತಾ ಇದ್ದೀನಿ. ಸೊ ನೀನ್ಯಾಕೆ ಅವ್ರ ಮಾತು ಕೇಳಿಸ್ಕೋಬೇಕು? ಅವಳು ಮೊಬೈಲಲ್ಲಿ ಮಾತಾಡ್ತಿದ್ದಾಳೆ. ಲ್ಯಾಂಡ್ ಲೈನ್ ಇಂದ ಮಾತಾಡಿದ್ರೆ ನಾನು ಎಕ್ಸ್ಟೆನ್ಷನ್ ಅಲ್ಲಿ ಕೇಳಿಸ್ಕೋಬಹುದಿತ್ತು. ನೀನ್ ಸೋ ರಾಂಗ್ ಮಾಮ್. ಬೈ ದ ವೇ, ಅವ್ರು ಮಾತಾಡೋದನ್ನ ನೀನೇನು ಕೇಳಿಸ್ಕೋಬೇಕು? ನಿಮ್ಮ ಅಕ್ಕನ ಬುದ್ಧಿ ನಿಂಗೆ ಗೊತ್ತಿಲ್ವಾ? ಅವ್ರ ಹತ್ರ ಬಾಯಿ ಬಿಟ್ರೆ ಜಗಳ ಆಡ್ತಾಳೆ. ಈಗೇನ್ ಮಾತಾಡ್ಬಿಡ್ತಾಳೋ ಅನ್ನೋ ಬೈಕ್ ಕೇಳಿಸ್ಕೊತಾ ಇದ್ದೀನಿ, ಆಯ್ತಾ? ಸ್ವಲ್ಪ ಸುಮ್ಮನೆ ಇರ್ತೀನಿ. ಭೂಮಿ, ನಿನ್ ರೂಮ್ಗೆ ಬರ್ತಾ ಇದ್ದೆ, ಆಗ್ಲೇ ಟೀ ಕೊಟ್ಟಿದ್ನಲ್ಲ, ಗ್ಲಾಸ್ ತಗೊಂಡ್ ಬರೋಣ ಅಂತ. ನೀನ್ ಯಾವ ಟೀನು ಕೊಟ್ಟಿಲ್ಲ. ನೀನ್ ಯಾಕೆ ನಗ್ತಿದ್ಯಾ? ಅಮ್ಮ, ನೀನೇನ್ ಮಾಡ್ತಿದ್ಯ ಅಂತ ನಮ್ಗೆಲ್ಲ ಗೊತ್ತು ಬಿಡಮ್ಮ. ಒಳ್ಳೆ ಅಮ್ಮ. ಕೊನೆಗೂ ನೀನ್ ಅನ್ಕೊಂಡಿರೋ ಹಾಗೆ ಆಗ್ತಿದೆ. ನಾನು ಮತ್ತೆ ಗೌತಮ್ ಅವರು ಮದುವೆ ಆಗ್ತಿದ್ದೀವಿ. ವಾವ್, ದಟ್ಸ್ ಗ್ರೇಟ್. ದೇವ್ರೇ, ಐ ಆಮ್ ಸೋ ಹ್ಯಾಪಿ. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಎಂತ ಒಳ್ಳೆ ಸುದ್ದಿ ಕೊಟ್ಟೆ ಕಂದ. ಅಪ್ಪ, ನಾಳೆ ಅವ್ರ ಮನೆಗೆ ಕರೆದಿದ್ದಾರೆ ಎಂಗೇಜ್ಮೆಂಟ್ ಮಾಡೋದಕ್ಕೆ. ಯಾವಾಗ? 10:30. ಏನ್ ಹೇಳ್ತಾ ಇದ್ಯಾ ಭೂಮಿ? ನಾಳೆ 10:30? ಅಯ್ಯೋ, ಎಷ್ಟು ಕೆಲಸ ಇರುತ್ತೆ. ಮೇಕಪ್ ಮಾಡ್ಕೋಬೇಕು, ಶಾಪಿಂಗ್ ಮಾಡ್ಬೇಕು, ಗೆಸ್ಟ್ಗಳನ್ನ ಕರಿಬೇಕು, ಇಷ್ಟೆಲ್ಲ ಒಟ್ಟಿಗೆ ಹೆಂಗಾಗುತ್ತೆ? ಅಯ್ಯಪ್ಪ, ನನಗಂತೂ ತಲೆ ಸುತ್ತಾ ಇದೆ. ಏನ್ ಮಾಡೋದು? ಮೈಯೆಲ್ಲ ತಣ್ಣಗಾಗ್ತಿದೆ. ನಾನು ಹೇಳಿದ. ಅಯ್ಯೋ, ನಿಂದು ಬಿಡೆ ತಾಯಿ, ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀಯ. 10 ನಿಮಿಷ ಸಾಕು. ನಮ್ದು ಹೇಳು, 2 ಅವರ್ ಬೇಕು. ನನ್ನನ್ನ ನಿಮ್ ಮದುವೆ ಆಗ್ತೀರಾ? ಓಕೆ. ಯಾರ
ಯಾರೋ ಕರೆದಂತೆ ಹೆಸರ ಎಲ್ಲೋ ಬಿಡಿದಂತೆ ಉಸಿರ ಏನು ಸುಳಿದಂತೆ ಸನಿಹ ಭಾನು ಸೆಳೆದಂತೆ ಭುವಿಯ ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ ಸವಿಯಾದ ದನಿಯಲ್ಲಿ ಸ್ವರವೊಂದು ಹಾಡಿದೆ ಅಮೃತಧಾರೆ ನನ್ನೊಲವ ಅಮೃತಧಾರೆ ಗೆಳೆಯ, ಮದ್ವೆ ಅನ್ನೋದು ಹಬ್ಬದ ಊಟ ಇದ್ದ ಹಾಗೆ. ಒಬ್ಬಟ್ಟು ತಿಂದೇ ಇರೋವನಿಗೆ ಇನ್ನೂ ತಿಂದಿಲ್ವಲ್ಲ ಅಂತ ಅನ್ಸುತ್ತೆ. ತಿಂದು ಹೊಟ್ಟೆ ತುಂಬಿರೋವನಿಗೆ ಅಯ್ಯೋ ಸಾಕಪ್ಪ ಸಾಕು ಅನ್ಸುತ್ತೆ. ನೋಡ್ತಾ ಇರೋ, ನಿನಗೂ ಹಬ್ಬ ಆಗುತ್ತೆ. ಗೆಳೆಯ, ಇನ್ನು ಏನೋ ಮಾಡ್ತಾ ಇದ್ಯಾ ಇಲ್ಲಿ? ನಿನಗೋಸ್ಕರ ಎಲ್ರು ವೇಟಿಂಗು ಅಲ್ವೋ? ಸಾಮಾನ್ಯ ಗಂಡು ಹೆಣ್ಣು ಕಾಯೋದು ನೋಡಿದೀನಿ, ಅಲ್ಲಿ ಹೆಣ್ಣು ನಿನ್ನ ಕಾಯ್ತಾ ಇದಾರಪ್ಪ ಅಲ್ಲಿ. ಒಂದು ನಿಮಿಷ, ಏನೋ ಹೋಗಕ್ ಮುಂಚೆ ಒಂದು ಮುಖ್ಯವಾದ ವಿಷಯ ಹೇಳ್ಬಿಡ್ತೀನಿ, ಆಮೇಲೆ ಹೋಗೋಣ. ಓಕೆ, ಹೇಳು. ಇವತ್ತಾದ್ರೂ ಭೂಮಿಕನ್ನ ಒಂದ್ ಸ್ವಲ್ಪ ಹೊಗಳ. ನಾನಾ? ಯಾಕೆ ಹೊಗಳಬೇಕು? ಯಾಕೆ ಅಂದ್ರೆ ಅಪ್ಪ, ಇವತ್ತು ನಿಮ್ಮ ಎಂಗೇಜ್ಮೆಂಟ್ ಕಣ. ಆಹಾ ಆಹಾ, ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು. ನೀವು ಚೆನ್ನಾಗಿದ್ದೀರಾ. ನಿಮ್ಮ ಕಣ್ಣಂತೂ ಅದ್ಭುತ, ಕಮಲದ ಹಾಗಿದೆ. ನಿಮ್ಮ ಹೇರ್ ಸ್ಟೈಲ್ ಸೂಪರ್. ಈ ಎಕ್ಸ್ಪ್ರೆಷನ್ ಇಲ್ಲ ಅಂದ್ರೂ ಪರವಾಗಿಲ್ಲಪ್ಪ, ಈ ಎಕ್ಸ್ಪ್ರೆಸ್ ಮಾಡ್ಬಿಡ. ಹೋಗ, ನನ್ಗೆ ಹೊಗಳಕ್ಕೆಲ್ಲ ಬರಲ್ಲ. ನಿನಗೆ ಹೊಗಳಕ್ ಬರಲ್ಲ ಗೊತ್ತು. ಯಾಕೆ ಹೇಳು? ನಿನಗೆಲ್ಲವೂ ಮದುವೆ ಎರಡು ಆಗಿಲ್ವಲ್ಲ, ನನಗೆ ಎರಡೂ ಆಗಿದೆ. ಅದಕ್ಕೆ ನಾನು ಹೇಳ್ದಾಗ ನೀನು ಕೇಳ್ಬೇಕು. ಕೇಳಲ್ಲ. ಕೇಳಿಲ್ಲ ಅಂದ್ರೆ ಬುಲ್ಡೋಸರ್ ಕೆಳಗೋ JCB ಕೆಳಗೋ ಬಿದ್ದು ಒದ್ದಾಡ ಮಾಡ್ಬಿಡ್ತಾರೆ ಹೇಳ್ತಿರೋ. ನನ್ನ ಮದುವೆ ಮಾಡ್ಕೊಂತ ಇದೆಯಾ ಬೇಡ ಅಂತ ಇದೆಯಾ? ಮಾಡ್ಕೋಬೇಕು ಗೆಳೆಯ. ಈ ಹೆಣ್ಮಕ್ಳಿಗೆ ಹೊಗಳಿಕೆ ಅಂದ್ರೆ ತುಂಬಾ ಇಷ್ಟ ಕಣೋ. ಅದು ಬೇರೆ ಹುಡುಗಿರ್ ಕಣೋ. ಭೂಮಿಕಾಗೆ ಹೊಗಳಿಗೆ ಇಷ್ಟ ಆಗಲ್ಲ, ಬಹಳ ಸಿಂಪಲ್ ಹುಡುಗಿ ಅವಳು. ನನಗೆ ಗೊತ್ತು, ಅವಳು ಸಿಂಪಲ್ಲೇ. ಆದ್ರೂ ಅವಳು ಹುಡುಗಿನೇ ಅಲ್ದೇನಾ? ಬಾರಪ್ಪ ಸಾಕು. ಗೆಳೆಯ, ಒಂದು ವಿಷಯನ ಅರ್ಥ ಮಾಡ್ಕೊಳ್ಳೋ. ಈ ಮದುವೆ ಸಂಸಾರ ಇದು ತುಂಬಾ ಸೆನ್ಸಿಟಿವ್ ವಿಷಯ ಕಣೋ. ಸಣ್ಣ ಸಣ್ಣ ಕಾಂಪ್ರಮೈಸಸ್, ಕಾಂಪ್ಲಿಮೆಂಟ್ಸ್ ಅನ್ನೋ ಅಡಿಪಾಯದ ಮೇಲೆನೆ ಸಂಬಂಧ ಗಟ್ಟಿಯಾಗಿ ನಿಂತ್ಕೊಳ್ಳೋದು. ಫಾರ್ ಎಕ್ಸಾಂಪಲ್, ಈಗ ಹೆಂಡತಿ ಏನಾದ್ರು ಬಂದು ರೀ ನಾನು ದಪ್ಪ ಆಗಿದ್ದೀನಾ ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ದಪ್ಪ ಆಗಿದ್ರೆ ದಪ್ಪ ಆಗಿದ್ಯಾ ಅಂತ ಹೇಳ್ತೀನಿ. ನಿನ್ನ ಕತೆ ಅಲ್ಲೇ ಮುಗಿಸ್ಬಿಡ್ತಾಳೆ. ಈ ಡ್ರೆಸ್ಸಲ್ಲಿ ನಿನ್ ದಪ್ಪ ಕಾಣಿಸ್ತಾ ಇದೆಯಾ ಅಂತಾನೋ, ಅಥವಾ ವೆಯಿಂಗ್ ಮೆಷಿನ್ ಸರಿ ಇಲ್ಲ ಅಂತಾನೋ, ಅವಳು ಮನಸ್ಸಿಗೆ ನೋವಾಗದಿರೋ ತರ ಹೇಳಿ ಮ್ಯಾನೇಜ್ ಮಾಡಬೇಕು ಗೆಳೆಯ. ನೋಡ ಗೆಳೆಯ, ನಿನ್ನ ಲೈಫಲ್ಲಿ ಹೆಂಡತಿನ ಖುಷಿಯಾಗಿ ಇಟ್ಕೊಳ್ಳೋದೇ ಪ್ರಯಾರಿಟಿ ಆಗಿರ್ಬೇಕು. ಹೆಣ್ಮಕ್ಳನ್ನ ಖುಷಿಯಾಗಿ ಇಟ್ಕೊಂಡ್ರೇನೆ ಕಣೋ ಕಾಲ ಕಾಲಕ್ಕೆ ಮಳೆ ಬೆಳೆ ಆಗೋದು, ಜೀವನ ಲಕಲಕ ಲಕಲಕ ಅಂತ ಅನ್ನೋದು. ನನ್ನ ಮಾತಿನ ತಾತ್ಪರ್ಯ ತಮಗೆ ಅರ್ಥ ಆಯ್ತು? ಏನಾದ್ರೂ ಡೌಟ್ಸ್ ಬಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಆಯ್ತು ಮಹಾಸ್ವಾಮಿ. ಶೀಘ್ರಮೇವ ಗುಡ್ ಗಂಡ ಪಟ್ಟ ಪ್ರಾಪ್ತಿರಸ್ತು. ನಡಿಯಲ್ಲಿ. ಹಲೋ
ತಡ ಮಾಡೋದ್ ಬೇಡ, ಶಾಸ್ತ್ರ ಶುರು ಮಾಡೋಣ ಅಲ್ವಾ? ಓ ಧಾರಾಳವಾಗಿ. ಶಾಸ್ತ್ರಿಗಳೇ, ಲಗ್ನ ಪತ್ರಿಕೆ ಓದಿ. ಶ್ರೀ ಗುರುಭ್ಯೋ ನಮಃ. ಕುಲದೇವತಾ ಪ್ರಸನ್ನ. ತಾಂಬೂಲ ಬದಲಾಯಿಸ್ಕೊಳ್ಬೋದಮ್ಮ? ಹಾ ಅಣ್ಣ. ತೋಳಿಪ್ಪ, ಹಾರ ಹಾಕೊಳ್ಳಿ. ತೋಳಿಪ್ಪ, ನೀವು ಹುಡುಗಿಗೆ ತೊಡ್ಸಿ. ತಿರುಗಿದೆ ನೆಲೆಯಿಲ್ಲದೆ ನನ್ನೊಳಗೆ ನಾನು ಒಂಟಿಯಂದು ತಿರುಗದೆ ಸತ್ತಿಲ್ಲದೆ ಕೈ ಚಾಚಿದೆ ನೀನು ಜನ್ಮದ ಬಂಧು. ಬೆರಳ ಕೊಂಡಿಯ ಬಲವಾಗಿ ಬೆಸೆಯುತ್ತಾ ಕನಸುಗಳ ಬಂಡಿಯ ಮೆಲುವಾಗಿ ಎಳೆಯುತ್ತಾ ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ ಒಲವ ಅಮೃತಧಾರೆ ನನ್ನೊಲವ ಅಮೃತಧಾರೆ. ಸಾರಿ. ಅಳಿಮಯ್ಯ, ಉಂಗುರ ಸೈಜ್ ಕರೆಕ್ಟ್ ಆಗತ್ತೆ ತಾನೆ? ಗೌತಮ್ ಹಾಯಾಗಿ ತಿರ್ಗಾಡ್ಕೊಂಡಿದ್ದ, ಸರಿಯಾಗಿ ಸಿಕ್ಬಿದ್ದ. ಅಂಡರ್ಸ್ಟ್ಯಾಂಡ್. ಸುಷ್ಮಿತಾ, ನಾನು ಹೇಳಿದ ನ್ಯೂಸ್ ಕರೆಕ್ಟ್ ಆಗಿತ್ತು ತಾನೇ? ಯು ಆರ್ ಸೂಪರ್ ನಿರ್ಮಲಾ. ಶಕುಂತಲಾ, ನೀವು ಕೊಟ್ಟಿದ್ದೊಂದು ಒಳ್ಳೆ ನ್ಯೂಸ್ ಇಂದ ನಮ್ ಪೇಪರ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಯ್ತು. ವೆರಿ ನೈಸ್. ಹಾಯ್ ಸುಷ್ಮಿತಾ ಅವರೇ, ಹೌ ಆರ್ ಯು? ಐ ಆಮ್ ಫೈನ್. ನಿಮ್ ಪೇಪರ್ ಅಂತೂ ಸೂಪರ್ ಹಾಟ್ ಫ್ಯಾನ್. ಸ್ಪೆಷಲಿ ಆ ಪೇಜ್ 3 ಕಾಲಮ್ ಇದೆಯಲ್ಲ, ಓಹ್ ಅದಂತೂ ಸೂಪರ್. ನನಗಂತೂ ತುಂಬಾನೇ ಇಷ್ಟ. ಇನ್ಫ್ಯಾಕ್ಟ್ ನಿಮ್ ಪೇಪರ್ ಓದ್ದೆ ನನಗಂತೂ ಬೆಳಕು ಹರಿಯೋದೇ ಇಲ್ಲ. ನಿಮ್ ಪೇಪರ್ ಓದ್ದೆ ನನ್ ಕಾಫಿನೂ ಕುಡಿಯಲ್ಲ, ಗೊತ್ತಾ? ಸೋ ಸ್ವೀಟ್ ಆಫ್ ಯು. ಓಹ್ ಥ್ಯಾಂಕ್ ಯು. ನಿಮ್ಗೊಂದು ಸಜೆಷನ್ ಕೊಡ್ಲಾ? ಕೊಡ್ಲಾ ಬೇಡವಾ ಹೇಳಿ? ಶ್ಯೂರ್, ವೈ ನಾಟ್. ಈಗ ನೋಡಿ, ನಿಮ್ಮ ಪೇಪರ್ನಲ್ಲಿ ಪ್ರತಿ ಒಂದು ಆರ್ಟಿಕಲ್ ಸೂಪರ್ ಆಗಿರುತ್ತೆ, ಮಾತಾಡೋ ಹಾಗೆ ಇಲ್ಲ. ಆದ್ರೆ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ, ನೀವು ಸಾಧಕರ ಬಗ್ಗೆ ಇನ್ನೊಂದು ಕಾಲಮ್ ಆಡ್ ಮಾಡಬೇಕು ಅಂತ. ಈಗ ನೋಡಿ, ನಮ್ಮ ಜಿ ವಾಹಿನಿಯಲ್ಲಿ ವೀಕೆಂಡ್ ವಿತ್ ರಮೇಶ್ 5 ಸೀಸನ್ ಆಗೋಯ್ತು, ಓನ್ಲಿ ಅಬೌಟ್ ಸಾಧಕರು ಅಲ್ವಾ? ಹಾಗೆ ನೀವು ಸಾಧಕರ ಬಗ್ಗೆ ಒಂದು ಕಾಲಮ್ ಶುರು ಮಾಡಬೇಕು. ಫಾರ್ ಎಕ್ಸಾಂಪಲ್, ನನ್ನಂತವ್ರ ಬಗ್ಗೆ. ನಾನು ಮಿಸ್ ಮೈಸೂರ್ 1988. ಈಗ ನನ್ನಂತವ್ರ ಬಗ್ಗೆ ನನ್ನ ವಯಸ್ಸು ಅವ್ರಿಗೆ ಗೊತ್ತಿದೆ, ಬಟ್ ಈಗಿನ ಜನರೇಷನ್ಗೆ ಏನ್ ಗೊತ್ತಿದೆ? ಸೊ ಈಗಿನ ಜನರೇಷನ್ಗೆ ನಮ್ಮಂತ ಸಾಧಕರ ಬಗ್ಗೆ ಗೊತ್ತಾದಾಗ, ಓಹ್ ನಿಮ್ ಪೇಪರ್ ಎಲ್ಲಿಗೋ ಹೋಗ್ಬಿಡುತ್ತೆ, ಇನ್ನು ಹೆಚ್ಚು ಪಾಪ್ಯುಲಾರಿಟಿ, ಸೇಲ್ಸ್ ಎಲ್ಲವೂ ಆಗುತ್ತೆ. ವಾಟ್ ಯು ಸೇ? ರೈಟ್, ನಿಮ್ಗೂ ಇಷ್ಟ ಆಯ್ತಲ್ಲ? ಇವನ್ ಶೀ ಲೈಕ್ ಇಟ್. ನಂಗೆ ಗೊತ್ತಿತ್ತು ಡೆಫಿನೆಟ್ಲಿ ಈ ಐಡಿಯಾ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅಂತ. ನಿಮ್ಗೂ ಇಷ್ಟ ಆಯ್ತಲ್ಲ ಸುಷ್ಮಿತಾ ಅವರೇ? ಎಸ್, ವೈ ನಾಟ್. ನಾನು ನಿಮ್ ಸಜೆಷನ್ ತಗೊಳ್ತೀನಿ.
ಸೋ ಸ್ವೀಟ್. ನನ್ನ ಬಯೋಡೇಟಾ ಬೇಕಾದ್ರೆ ಯಾವಾಗ ಬೇಕಾದ್ರೂ ಕೇಳಿ. ಓಕೆ, ನನ್ನ ನಂಬರ್ ಬೇಕಾದ್ರೆ ನಮ್ಮ ಬೀಗಿತಿಯವ್ರು ಶೇರ್ ಮಾಡ್ತಾರೆ. ವಾಟ್ ಯು ಸೇ? ಶ್ಯೂರ್ ಶ್ಯೂರ್ ಶ್ಯೂರ್. ನಾನು ಕಾಲಮ್ ಸ್ಟಾರ್ಟ್ ಮಾಡುವಾಗ ಖಂಡಿತ ನಿಮ್ಗೆ ಹೇಳ್ತೀನಿ. ಸೋ ಸ್ವೀಟ್, ಥ್ಯಾಂಕ್ ಯು. See you then. Bye-bye. ಬಾಯ್ ಬಾಯ್. ಮಹಿ, ನಿನ್ ಎಂಗೇಜ್ಮೆಂಟ್ ಆಯ್ತಂತೆ. ಎಸ್. ವಾವ್, ಸೂಪರ್. ಇವತ್ತಿನ ಸೆಲೆಬ್ರೇಷನ್ ನಿನ್ ಎಂಗೇಜ್ಮೆಂಟ್ಗೆ. ಮಹಿ, ಎಲ್ಲಿ ನಿನ್ ಫಿಯಾನ್ಸಿ ಕಾಣಿಸ್ತಿಲ್ಲ? ಅವನು ನಿನ್ ಜೊತೆನೆ ಬರ್ತಾನೆ ಅಂತ ಲಕ್ಕಿ ಹೇಳ್ದ. ಹಾ, ಬರ್ತಾನೆ. ಹಿಲ್ಕಾಮ್, ಆದ್ರೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ಬೇಕು. ಎಲ್ರು ಅವನ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಹೋ, ಇಸ್ ಇಟ್? ಒಳ್ಳೇದಾಗಿದ್ರೆ ನನ್ಗೂ ಹೇಳು. ಐ ವಿಲ್ ಗೆಟ್ ಹ್ಯಾಪಿ. ಅವನು ಮಿಡಲ್ ಕ್ಲಾಸ್ ಹುಡುಗ ಅಂತೆ. ಹಾಗಾದ್ರೆ ಅವ್ನು ನಮ್ ಗ್ಯಾಂಗ್ಗೆ ಸೆಟ್ ಆಗಲ್ಲ ಅನ್ಸುತ್ತೆ. ಡಿಜೆ ಮ್ಯೂಸಿಕ್ ಕೇಳಿದ್ರೆ ಎಸ್ಕೇಪ್ ಆಗ್ತಾನೋ ಏನೋ. ಅವ್ನ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದು ನಿಜ. ಆದ್ರೆ ಹಾಗಂತ ಅವನು ಡಿಜೆ ಮ್ಯೂಸಿಕ್ ಕೇಳಿ ಓಡ್ ಹೋಗಲ್ಲ. ಡಿಜೆ ಹತ್ರನೇ ಸ್ಟೆಪ್ ಹಾಕ್ತಾನೆ. ಈಸ್ ಅ ರಿಯಲ್ ಆರ್ಟಿಸ್ಟ್. ನಾನ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಈಸ್ ದ ಬೆಸ್ಟ್. ನನ್ ಸೆಲೆಕ್ಷನ್ ಮೇಲೆ ಡೌಟ್ ಇದ್ಯಾ? ಹಾಗೇನಾದ್ರೂ ಇದ್ರೆ ಬಾಬಿನ ಕೇಳಿ. ಆಫ್ ಕೋರ್ಸ್ ಈಸ್ ವೆರಿ ಹಾಟ್ ಅಂಡ್ ಹ್ಯಾಂಡ್ಸಮ್. ಸಾಕು ಸಾಕು. ಹೇ, ವೆಲ್ಕಮ್ ಮಹಿ. ಹೇ, ಹಾಯ್. ಹಾಯ್. ಎಲ್ಲಿ ನಿಮ್ಮ ಐಟಮ್? ಯುವರ್ ಫ್ಯಾನ್ಸೆ ಕರ್ಕೊಂಡ್ ಬರ್ತೀನಿ ಅಂತಿದ್ದೆ, ನಮ್ಗೆಲ್ಲ ಪರಿಚಯ ಮಾಡಿಸ್ತೀನಿ ಅಂತಿದ್ದೆ. ಎಲ್ಲಿ ಬರ್ಲಿಲ್ವಾ? ಅವನಿಗೋಸ್ಕರ ತಾನೇ ನೀನು ಅಮರ್ನ ರಿಜೆಕ್ಟ್ ಮಾಡಿದ್ದು. ಹಿ ವಿಲ್ ಕಮ್. ಅವನ್ನ ನೋಡ್ಬೇಕು ಅಂತ ನಾವೆಲ್ಲ ಎಕ್ಸೈಟ್ ಆಗಿದ್ದೀವಿ. ಬರ್ತಾನೆ ಬರ್ತಾನೆ. ಸ್ವಲ್ಪ ಹೊತ್ತು ಕಾಯ್ಬೇಕು ಅಷ್ಟೇ. ಬರ್ಲಿ ಬರ್ಲಿ, ನಾವು ನೋಡಿ ರೇಟಿಂಗ್ ಕೊಡ್ತೀವಿ. ಆಮೇಲೆ ಬೆಸ್ಟಾ ಬಸ್ಟಾ ಅಂತ ಅಲ್ವಾ? ಬಾಬಿ, ಬಾಬಿ, ಹೋಗ್ ಜೀವನ್ ಕರ್ಕೊಂಡ್ ಬಾ. ಅವನು ನಾನು ಹೆಂಗ್ ಕರ್ಕೊಂಡ್ ಬರ್ಲಿ? ಅದೆಲ್ಲ ನನಗೆ ಗೊತ್ತಿಲ್ಲ ಬಾಬಿ. ನೀನ್ ಹೋಗೀಗ ಅವನ್ನ ಕರ್ಕೊಂಡ್ ಬರ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಯು ಆರ್ ಜಸ್ಟ್ ಫೈರ್ಡ್. ಓಕೆ ಓಕೆ, ಕರ್ಕೊಂಡ್ ಬರ್ತೀನಿ. ಹಾಯ್ ಹ್ಯಾಂಡ್ಸಮ್. This is my future mate, Jeevan. ಜೀವ, ಎಲ್ರು ನಿನ್ನ ನೋಡ್ಬೇಕು ಅಂತ ಕಾಯ್ತಾ ಇದ್ರು. ನೀನ್ ಹೇಳಿದ್ ಕರೆಕ್ಟು. ಈಸ್ ಸೋ ಹ್ಯಾಂಡ್ಸಮ್. ಎಲ್ರು ಸರಿಯಾಗಿ ನೋಡಿ. ನಾನು ಇವನನ್ನ ಯಾಕೆ ಚೂಸ್ ಮಾಡ್ಕೊಂಡೆ ಅಂತ. ಹೀ ಈಸ್ ಸೋ ಹಾಟ್. ಅವ್ನ್ ಕಣ್ ನೋಡು ಎಷ್ಟ್ ಚೆನ್ನಾಗಿದೆ. ಸೋ ಕ್ಯೂಟ್. ಮಹಿ, ಮನೇಲೆಲ್ಲ ಕಾಯ್ತಿದ್ದಾರೆ, ಬಾ ಹೋಗೋಣ. ಅರೆ, ಅವ್ರಿಗೆ ಇನ್ನೇನ್ ಕೆಲ್ಸ? ಕಾಯ್ತಾರೆ. ಅವ್ರನ್ನ ಆಮೇಲೆ ನೋಡ್ಕೊಳ್ಳೋಣ. ಎಲ್ರೂ ಸರಿಯಾಗಿ ನೋಡಿ. ನನ್ನ ಹುಡ್ಗ ಮಿಡಲ್ ಕ್ಲಾಸ್ ಹುಡ್ಗನ್ ತರ ಕಾಣಿಸ್ತಾನ? ಯಾವ ಆಂಗಲ್ ನಿಂದಾನೂ ಇಲ್ಲ. ನೋ ವೇ. ಇವರು ಮಿಡಲ್ ಕ್ಲಾಸಾ? ಸಾಧ್ಯನೇ ಇಲ್ಲ. ನಮ್ ಜೊತೆ ಸೇರೋ ಎಲ್ಲ ಕ್ವಾಲಿಟೀಸ್ ಇದೆ. ಸ್ವಲ್ಪ ನಮ್ ದಾರಿಗೆ ತರಬೇಕಷ್ಟೇ. ನೋಡ್ದ ಬೇಬಿ, ಈ ಕಾಂಪ್ಲಿಮೆಂಟ್ಸ್ ಎಲ್ಲ
ನೀನ್ ನನ್ ಫಿಯಾನ್ಸೆ ಅಂತ ಸಿಗ್ತಾ ಇರೋದು. ನಾನು ನಿನ್ ಫಿಯಾನ್ಸೆ, ಆದ್ರೆ ಶೋ ಪೀಸ್ ಅಲ್ಲ. ಶೋ ಪೀಸಾ? ಹೌ ಡೇರ್! ಯಾರು ಹಾಗಂದಿದ್ದು? ಯಾರು ಹಾಗಂದಿದ್ದು? ಯು ಆರ್ ಮೈ ಲೈಫ್, ಯು ಆರ್ ಮೈ ಸ್ವೀಟ್ ಜೀವ. ನೀನೇ ನನ್ ಜೀವ. ನನ್ ಕೈ ಹಿಡ್ಕೊಂಡು ನಡಿಬೇಕಾಗಿರೋ ನೀನು, ನನ್ ಬ್ಯಾಲೆನ್ಸ್ ತಪ್ಪಿದಾಗ ಹಿಡ್ಕೋಬೇಕಾಗಿರೋ ನೀನು. ನೀನು ನನ್ನ ಜೀವನದ ಭಾಗ. ಸಾಕು ಮೈ, ಮನೆಗೆ ಹೋಗೋಣ ನಡಿ. ನೀನು ನನಗೂ ಆರ್ಡರ್ ಮಾಡ್ತಿದ್ಯಾ? ಫೇಮಸ್ ಫ್ಯಾಷನ್ ಡಿಸೈನರ್ ಮಹಿಮಾ ದಿವಾನ್ಗೆ ನೀನ್ ಆರ್ಡರ್ ಮಾಡ್ತಾ ಇದ್ಯಾ? ಅದು ಎಲ್ರೂ ಮುಂದೆ. ಆರ್ಡರ್ ಮಾಡ್ತಿಲ್ಲ, ಸ್ವಲ್ಪ ಸೆನ್ಸಿಬಲ್ ಆಗಿ ಬಿಹೇವ್ ಮಾಡು ಅಂತ ಕೇಳ್ತಿದ್ದೀನಿ. ನೀನೇನ್ ಚಿಕ್ಕ ಹುಡುಗಿನ? ನಾನ್ ಚಿಕ್ಕ ಹುಡುಗಿನೇ. ನನ್ನ ಅಣ್ಣ ನನ್ನನ್ನ ಚಿಕ್ಕ ಹುಡುಗಿ ತರನೇ ನೋಡ್ಕೊಳ್ತಿರೋದು. ನಾನ್ ಏನ್ ಕೇಳಿದ್ರು ಕೊಡಿಸ್ತಾನೆ. ನಿನ್ನ ಬೇಕು ಅಂತ ಕೇಳ್ದೆ, ಕೊಡ್ಸಿದಾನೆ. ಅದಕ್ಕೆ ಕಾಂಪನ್ಸೇಷನ್ ಆಗಿ ನಿನ್ ಭೂಮಿಕಾ ಅಕ್ಕನ್ನ ಮದ್ವೆ ಆಗ್ತೀನಿ ಅಂತ ಹೇಳಿದಾನೆ. ನಿನ್ನ ಲೋ ಕ್ಲಾಸ್ ಇಂದ ಹೈ ಕ್ಲಾಸ್ ತಂದಿದ್ದೀನಿ, ನನ್ ಲೆವೆಲ್ಗೆ. ಯು ಶುಡ್ ಬಿ ಗ್ರೇಟ್ಫುಲ್ ಟು ಮೀ, ಯು ನೋ. ಶಟ್ ಅಪ್! ಮಾತಾಡ್ಬೇಡ ಜಾಸ್ತಿ. ಏ ಅಪರ್ಣ, ಟೈಮ್ ಆಯ್ತು, ಬೇಗ ಮಲಗಿಸಿ ಮಕ್ಕಳನ್ನ. ಮಲಗೋಗ್ರೆ. ಹಾ ಇಡಳಿ ಬಾರೋ. Hello. Am I speaking to Mr. Anand? Yes. Hello, sir. Excuse me. ಆನಂದ್, ಯಾರದು ಫೋನಲ್ಲಿ ಇಷ್ಟೊತ್ತಲ್ಲಿ? ಹುಡುಗಿ ಅಲ್ಲ ತಾನೆ? 1 minute. ಹುಡುಗಿ ಅಲ್ಲ, ಯಾವುದು ಇಂಪಾರ್ಟೆಂಟ್ ಕಾಲ್. ಸೈಲೆಂಟ್ ಆಗಿರೋ ಪ್ಲೀಸ್. ಹಲೋ. Hello. ಯಾ. ಸುಳ್ಳು ಹೇಳ್ತೀಯ? ಕುಡಿಲಿ. ಸ್ಪೀಕರ್ ಆನ್ ಮಾಡ್ತೀನಿ, ಗೊತ್ತಾಗತ್ತೆ. ಯಾರು ಇದು ಫೋನಲ್ಲಿ? ಇಷ್ಟೊತ್ತಲ್ಲಿ ನನ್ನ ಗಂಡನ ಜೊತೆ ಏನ್ರಿ ಕೆಲಸ ನಿಮ್ಗೆ? Hi, sir. We are calling you from Premier International New York. We are offering you the post of CEO South Cluster. ನಿಮ್ ಕಡೆಯಿಂದ ಆದಷ್ಟು ಬೇಗ ಕನ್ಫರ್ಮೇಶನ್ ಬೇಕಿದೆ ಸರ್. Looking forward to have you join us soon. Sorry. Thank you, madam. We'll call back soon. ಆನಂದ್, ಏನಿದೆಲ್ಲ? ಅದು ಒಂದು 5 ತಿಂಗಳ ಹಿಂದೆ ಮಲ್ಟಿನ್ಯಾಷನಲ್ ಕಂಪ್ನಿ ಪ್ರೀಮಿಯರ್ ಇಂಟರ್ನ್ಯಾಷನಲ್ ಇಂದ CEO ಜಾಬ್ ಆಫರ್ ಬಂದಿತ್ತು. ಆ ಕನ್ಫರ್ಮೇಶನ್ಗೆ ಕಾಲ್ ಮಾಡಿದ್ರು. ನಿಜವಾಗ್ಲೂ? ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ಆದ್ರೆ ಗೌತಮ್ನ ಹೇಗ್ ಬಿಟ್ಟು ಹೋಗ್ತೀಯ ಆನಂದ್? ಅವನು ಪ್ರತಿಯೊಂದಕ್ಕೂ ನಿನ್ಮೇಲೆ ಡಿಪೆಂಡ್ ಆಗಿದ್ದಾನೆ. ಸಣ್ಣ ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ಡಿಸಿಷನ್ ತಗೊಳ್ಳೋವರೆಗೂ ಎಲ್ಲದಕ್ಕೂ ನಿನ್ ಸಜೆಷನ್ ತಗೊಳ್ಳೋದು. ಯೋಚನೆ ಮಾಡು, ಈ ಕಂಪ್ನಿ ನಿನಗೆ ಕೊಡ್ತಿರೋ ಆಫರು ಗೌತಮ್ ಕೊಡಕ್ಕಾಗಲ್ಲ. ಅವನ ಹತ್ರ ನೀನು ಡಿಮ್ಯಾಂಡ್ ಕೂಡ ಮಾಡೋಕ್ಕಾಗಲ್ಲ. ಇಂಟರ್ನ್ಯಾಷನಲ್ ಕಂಪನಿ, CEO ಪೊಸಿಷನ್, ಕೈ ತುಂಬಾ ಸ್ಯಾಲ್ರಿ, ಇದರಿಂದ ನಮ್ಮ ಮಕ್ಕಳ ಭವಿಷ್ಯನೂ ಸೇಫ್ ಆಗಿರುತ್ತೆ. ಆದ್ರೆ ಈ ವಿಷಯನ ಗೌತಮ್ಗೆ ಹೇಗೆ ಹೇಳ್ತೀಯ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಪರ್ಣ. ಒಂದ್ ಕಡೆ ಮಕ್ಕಳ ಭವಿಷ್ಯ, ಇನ್ನೊಂದ್ ಕಡೆ ಫ್ರೆಂಡ್ಶಿಪ್ಪು, ಆ ಒಂದು ಬಾಂಡಿಂಗು. ಈ ಜಾಬ್ ಆಪರ್ಚುನಿಟಿಯಿಂದ ಒಂಥರ ಕತ್ರಿಲ್ ಸಿಕ್ಕಾಕೊಂಡಂಗೆ ಆಗೋಗಿದೆ. ತಲೆ ಕೆಟ್ಟು ಹೋಗಿದೆ. ಅಪರ್ಣ, ಯಾವುದೇ ಕಾರಣಕ್ಕೂ ಈ ವಿಷಯ ಗೌತಮ್ ಗೊತ್ತಾಗಬಾರದು. ಪ್ರಾಮಿಸ್ ಮಾಡು. ಆನಂದ್, ನೀನೇನೇ ಮಾಡಿದ್ರು ನಾನ್ ನಿನ್ ಜೊತೆ ಇರ್ತೀನಿ. ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ನಾನು ವಿಷಯನ ಗೌತಮ್ಗೆ ಹೇಳಲ್ಲ. ಥ್ಯಾಂಕ್ ಯು.
ಆದ್ರೆ ನೀನು ಯಾವುದಕ್ಕೂ ಒಂದ್ಸಲ ಯೋಚನೆ ಮಾಡು. ಏಯ್ ನಾಚಿಕೆ ಆಗಲ್ವೇನೋ ನಿನ್ಗೆ? ವೈ? ಕೂಲ್ ಡ್ರಿಂಕ್ಸ್ ಬಾಟ್ಲಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡ್ತಾ ಇದೆಯಲ್ಲೋ, ಇದು ಬರೀ ಡ್ರಿಂಕ್ಸ್ ಮಾತ್ರ ಅವಮಾನ ಅಲ್ಲ, ಗಂಡ ಜಾತಿಗೆ ಅವಮಾನ. ಅಲ್ಲ, ನಾವ್ ಯಾರಿಗೂ ಎದುರಲ್ಲಮ್ಮ. ನೋಡ, ಇವತ್ತು ನೈಟ್ ಫುಲ್ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಅದಕ್ಕೆ ಮಕ್ಕಳನ್ನ ಕಷ್ಟಪಟ್ಟು ಮಲಗಿಸಿ ಇಷ್ಟಪಟ್ಟು ಇಲ್ಲಿಗೆ ಬಂದಿದ್ದೀನಿ. ಅದು ಸೆಂಟ್ರಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ದೂರಾಲೋಚನೆ. ಏನು ಕಿಂಡಲ್ಲ, ನಿನಗೆ ಮದುವೆ ಆಗುತ್ತಲ್ಲ ಆವಾಗ ಗೊತ್ತಾಗುತ್ತೆ. ಇವಾಗ ಅದೆಲ್ಲ ಮಾತು ಬೇಡ ಬಿಡುಗರು. ನೋಡ, ಈ ಒಂದು ಐತಿಹಾಸಿಕ ಖುಷಿಗೋಸ್ಕರ ಇವತ್ತು ಸಿಕ್ಕಾಪಟ್ಟೆ ಕುಡಿದು ಬಿಡ್ತೀನಿ. ನಮ್ಮ ಡುಮ್ಮಾ ಸರ್ದು ಎಂಗೇಜ್ಮೆಂಟ್ ಆಗಿದ್ದೆಲ್ಲ. ಏಯ್ ಡುಮ್ಮಾ ಅಂತ್ಯ? ನಿಮ್ಮ ಅಪ್ಪ ಡುಮ್ಮಾ, ನಿಮ್ಮ ಅಜ್ಜ ಡುಮ್ಮಾ, ನಿಮ್ಮ ಇಡೀ ಕಾಂದಾನೆ ಡುಮ್ಮಾ. ನಿನ್ನ ಓಕೆ 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 ಸಾರಿ 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 ಓಕೆ. ಇವಾಗ ಕೊಡ. ಚಿಯರ್ಸ್. ಹಾಯ್ ಡಾರ್ಲಿಂಗ್, ಚಿಯರ್ಸ್. ಓಹೋ, ನಡೀಲಿ ನಡೀಲಿ. ಅಯ್ಯೋ ಪಾಪಚ್ಚಿ ನನ್ ಬಂಗಾರ, ನನ್ ಗಂಡನ್ ನೋಡ್ಕಲಿ ಕೂಲ್ ಡ್ರಿಂಕ್ಸ್ ಕುಡಿತಾ ಇದ್ದಾನೆ. ರಿಯಲ್ ಫ್ಯಾಮಿಲಿ ಮ್ಯಾನ್. ಕೂಲ್ ಡ್ರಿಂಕ್ಸ್ ಕೊಡು, ನಂಗೆ ಬಾಯಕ್ಕೆ ಆಗ್ತಿದೆ. ನನ್ ಕೂಲ್ ಡ್ರಿಂಕ್ಸ್ ಬೇಕು, ಥರ್ಸ್ಟಿ ಆಗ್ತಿದೆ, ಕೊಡು. ಕೂಲ್ ಡ್ರಿಂಕ್ಸ್ ಆದ್ರೆ ಈ ಕೂಲ್ ಡ್ರಿಂಕ್ಸ್ ಬೇಡ, ಬೇರೆ ಕೂಲ್ ಡ್ರಿಂಕ್ಸ್ ತಗೋ. ಬಿಡು, ನಾನು ಕುಡಿಬೇಕು. ಬೇಡ ಕಡೆ. ಏನೋ ಒಂಥರ ಇದೆ. ನಾನು ಹೇಳಿಲ್ವಾ, ನಾನು ಬೇಡ ಅಂತ ಹೇಳಿಲ್ವಾ, ಬೇರೆ ಕುಡಿ. ಒಂಥರ ಒಗ್ರೊಗ್ರಾಗಿದೆ, ಆದ್ರೂ ಚೆನ್ನಾಗಿದೆ. ಒಗ್ರ? ನೀನ್ ನಿಧಾನ ಕುಡಿ ಡಾರ್ಲಿಂಗ್, ನಿಧಾನ ಕುಡಿ. ನೋಡು, ಚೆನ್ನಾಗಿ ಅರ್ಥ ಆಯ್ತಾಯ್ತು. ನೀನು ಸಾಕ್ಬಿಡು, ಸಾಕ್ಬಿಡು. ಎಷ್ಟು ಕುಡಿ? ಸೀನ್ ಸಿತಾರ ಸತ್ತ ಆನಂದ. ಚಿನ್ನ, ಅಲ್ಲ ಮಕ್ಕಳಿಗೆ ಕೂಲ್ ಡ್ರಿಂಕ್ಸ್ ಕುಡಿಬೇಡ ಅಂತ ಹೇಳ್ತೀಯ, ನೀನೇ ಕುಡಿತಾ ಇದ್ದೆ, ಸರಿನಾ? ಅದು ಮಕ್ಕಳಿಗೆ, ನಾನ್ ಮಕ್ಕಳಲ್ಲ, ಮಕ್ಕಳ ತಾಯಿ. ಅಲ್ಲ ನಾನು ಹೇಳಕ್ಕೆ ಅಲ್ವೇ. ಸಿಂಗರಾಣಿಯಲ್ಲೇ ಸೂಪರ್ ಆಗಿತ್ತು. ವೆರಿ ಗುಡ್. ಯಾಕೋ ಗೊತ್ತಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿದೆ, ಕಾಲಿನ ಆಗೋಯ್ತು. ಸ್ಟಡಿ ಆಗಿದೆ. ಸ್ಟ್ರಾಂಗ್. ಅಕ್ಕ, ಅವ್ಳು ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ ಅವಳು ಏನೇ ಹೇಳಿರ್ಬೋದು, ಅದನ್ನ ಮಾತಾಡಿ ಬಗೆಹರಿಸಬಹುದಾಗಿತ್ತು ತಾನೆ. ಅಪ್ಪ ಅಮ್ಮನಿಂದ ನಿನ್ನನ್ನು ಬೆಳೆಸೋ ಜವಾಬ್ದಾರಿ ನಾನ್ ತಗೊಂಡಿದ್ದೆ ಜೀವ. ಸರಿ ಯಾವ್ದು ತಪ್ಪು ಯಾವ್ದು, ಅದಕ್ಕೆ ಏನ್ ವ್ಯತ್ಯಾಸ ಅನ್ನೋದು ನಾನು ನಿಂಗೆ ಹೇಳ್ಕೊಟ್ಟಿದ್ದೀನಿ. ನೀನ್ ತಪ್ಪು ಮಾಡಿದ್ರೆ ನೀನ್ ಮಾತ್ರ ಅದಕ್ಕೆ ಹೊಣೆ ಅಲ್ಲ, ನಾನು ಆಗಿರ್ತೀನಿ. ಅಕ್ಕ, ಅವಳು ನಿನಗ್ ಇನ್ಸಲ್ಟ್ ಮಾಡಿದ್ಲು ಅಕ್ಕ. ಅದಕ್ಕೆ ನೀನ್ ಅವಳಿಗೆ ಇನ್ಸಲ್ಟ್ ಮಾಡ್ತೀಯಾ? ನೀನ್ ಅಕ್ಕಾಗ ಇನ್ಸಲ್ಟ್ ಮಾಡ್ದಾಗ ನಿನ್ ನೋವು ಆಯ್ತು ತಾನೆ. ಹಾಗೆ ಅವಳು ಇನ್ನೊಬ್ರು ತಂಗಿ ಅಂತ ನಿನ್ಗೆ ಹೇಗೋ ಮರ್ತೋಯ್ತು? ಅವಳಿಗೆ ಇನ್ಸಲ್ಟ್ ಮಾಡಿ ಏನೋ ಸಾಧಿಸಿದೆ ನೀನು. ಇರೋ ಪ್ರಾಬ್ಲಮ್ನ ದೊಡ್ಡದ್ ಮಾಡಿದ್ಯಾ ಅಷ್ಟೇ. ಇದೇನಾ ನಾವು ನಿನಗೆ ಕಲ್ಸಿರೋ ಸಂಸ್ಕಾರ? ಜೀವ, ಈ ಮನೆ ಮಗನಾಗಿ ನೀನ್ ಇಂಥ ಕೆಲಸ ಮಾಡಿದ್ಯಾ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಮಹಿಮಾ. ನನ್ನ ತಮ್ಮನ ಪರವಾಗಿ ನಾನೇನ ಹತ್ರ ಸಾರಿ ಕೇಳ್ತೇನೆ. ನನ್ನ ಕುಟುಂಬದ ಪರವಾಗಿ ನಾನು ನಿಮ್ಮೆಲ್ಲರ ಹತ್ರನೂ ಸಾರಿ ಕೇಳ್ತೇನೆ. ಮಿಸ್ಟರ್ ಗೌತಮ್, ತಪ್ಪಾಗೋಗಿದೆ. ಇದನ್ನ ಕ್ಷಮಿಸಿ ನನ್ನ ತಮ್ಮನ್ನ ನಿಮ್ ತಂಗಿ ಕೊಟ್ಟು ಮದುವೆ ಮಾಡಿ ಅಂತ ನಾವ್ಯಾರೂ ಕೇಳ್ಕೊಳಲ್ಲ. ಪ್ರೀತಿಯಿಂದ ಬೆಳೆಸಿರೋ ಅಣ್ಣನಾಗಿ ನೀವು ತಗೊಂಡಿರೋ ನಿರ್ಧಾರ ಸರಿ ಇದೆ.
ಅನ್ಕೋತಿದ್ದೆ ನಾವೇ ಹೋಗಿ ಒಂದ್ಸಲಿ ಅವ್ರ ಹತ್ರ ಮಾತಾಡ್ಕೊಂಡು ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನೋ ಸುಮ್ಮನೆ ಕೂತಿದ್ಯಾ? ಸ್ವಲ್ಪ ಅವಳ ಮಹಿಮಾ ಹತ್ರ ಮಾತಾಡಿ ಪ್ಯಾಚಪ್ ಮಾಡ್ಕೊಳಕ್ ಟ್ರೈ ಮಾಡು ಜೀವ. ಇದು ಬರೀ ನಿನ್ ಜೀವನದ ಪ್ರಶ್ನೆ ಅಲ್ಲ ಜೀವನ್, ನಮ್ ಭೂಮಿ. ಇರುಕಂತ ನಾನು ನೋಡ್ತೀನಿ. ಅರೆ ನಮಸ್ಕಾರ, ಬನ್ನಿ ಬನ್ನಿ. ನಮಸ್ಕಾರಮ್ಮ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಏನೆಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಕೂತ್ಕೊಳ್ಳಿ. ಹೌದು ಸಿಸ್ಟರ್, ಈ ಮದುವೆ ಕ್ಯಾನ್ಸಲ್ ಆದ್ರೆ ಗೌತಮನ್ನ ಮದುವೆ ಆಗಕ್ಕೆ ಹುಡುಗಿಯರು ರನ್ನಿಂಗ್ ರೇಸ್ ಅಲ್ಲಿ ಬರ್ತಾರೆ. ಅದರಲ್ಲಿ ಮೊದಲು ಬರೋದು ಅಶ್ವಿನಿ ಅತ್ತೆ ಮತ್ತು ಅವ್ರ ಫ್ರೆಂಡ್ ಮಗಳು. ಅವ್ರು ಗೆದ್ದಾಗ ತಾಳಿಯನ್ನು ಗೋಲ್ಡ್ ಮೆಡಲ್ ಕೊಡಲ್ಲ ಅನ್ನಕ್ಕಾಗತ್ತಾ ಸಿಸ್ಟರ್? ಅಪ್ಪಿ ತಪ್ಪಿ ಅವಳೇನಾದ್ರೂ ಮದುವೆ ಆಗಿ ಮನೆಗೆ ಎಂಟ್ರಿ ಕೊಟ್ಲು ಅಂತ ಇಟ್ಕೋ, ಅವಳು ಕಾಲಿಡೋದು ಈ ಮನೆ ನೆಲದ ಮೇಲೆ ಅಲ್ಲ ಸಿಸ್ಟರ್, ನಿನ್ನೆದೆ ಮೇಲೆ. ಆಗ ನೀನು ನಿನ್ನ ಮಕ್ಕಳು ಬೀದಿಲ್ ನಿಂತ್ಕೊಂಡು ಯಕ್ಕ ಎಣ ಯಮ್ಮ ಏನು ಅಂತ ಮಾತಾಡ್ತಾ ಇದೀಯಾ? ಡೋಂಟ್ ವರಿ ಸಿಸ್ಟರ್, ಡೋಂಟ್ ವರಿ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಗೌತಮ್, ಅಮ್ಮ, ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಏನಿರಬಹುದು? ಏನ್ ಹೇಳು. ನಾನು ಭೂಮಿಕಾನ ಮದುವೆ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೇನೆ. ಏನ್ ಹೇಳ್ತಾ ಇದೀಯ ಗೌತಮ್? ಹುಟ್ಟಿ ಮದುವೆನೇ ಕ್ಯಾನ್ಸಲ್ ಆಯ್ತು. ಇನ್ನು ನಾನು ಯಾಕಮ್ಮ ಮದುವೆ ಮಾಡ್ಕೋಬೇಕು? ಸರಿ ಹೋಗಲ್ಲ. ನೀನ್ ಯಾಕೆ ಮಹಿಮಾ ವಿಷಯ ನಿನ್ ವಿಷಯ ಒಂದ್ ಮಾಡ್ತಾ ಇದೀಯಾ? ಅಣ್ಣ, ನಾನು ಹೇಳ್ತಾ ಇರೋದು ಸರಿ ಇದೆಯಲ್ಲ? ಕರೆಕ್ಟ್ ಆಗಿದೆ, ಹೌದಲ್ವಾ? ಅಮ್ಮ, ನಿಮ್ಗೆಲ್ಲರಿಗೂ ಗೊತ್ತು, ನಾನು ಈ ಮದುವೆಗೆ ಒಪ್ಕೊಂಡಿದ್ದು ಜಸ್ಟ್ ಆನ್ ಒನ್ ಕಂಡೀಷನ್. ಆ ಮದುವೆನೇ ಕ್ಯಾನ್ಸಲ್ ಆದ್ಮೇಲೆ ನನ್ನ ಮದುವೆ ಆಟೋಮ್ಯಾಟಿಕ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಇದರಲ್ಲಿ ಕನ್ಫ್ಯೂಷನ್ ಬೇಡ. ಬಟ್ ಗೌತಮ್, ಅಮ್ಮ, ಇದು ನನ್ನ ಡಿಸಿಷನ್. ಇದ್ರ ಬಗ್ಗೆ ಇನ್ಯಾವುದೇ ಡಿಸ್ಕಷನ್ ಬೇಡ ಪ್ಲೀಸ್. ಗೌತಮ್